ಯಾಕೆ ಬಲೆ ಮೆತ್ತನ ಮೆಟ್ಟ ಹಿಡಿದ ಏನ್ ಮಾತಾಡ್ತಿ ಬಲಮನೆ ಹೋಗಲ್ಲ ಹೈನ ಉಣ್ಣಾರ ಅವರೇ ಅವ್ರ ಹೌದಾ ಮಕ ನೋಡ್ಕೊಂಡೇನ ಏನಾಗಿತ್ತು ನನ್ನ ದೊಡ್ಡ ಮಕ್ಕ ಕನ್ನಡ ಮಕ ನೋಡ್ಕೋ ಯಾಕ ಮಕ ಬಿಡದನ ಮತ್ತ ಮೂಗು ನೋಡು ಮೂಗು ಏನಾಗದ ಮೂಗು ಕೇಳ್ಕೊಂಡೆ ನಾನು ಅಡೆ ಏನಾಗೈತಿ ಮೆಚ್ಚಿಕಾಯಿ ಹೇ ಮತ್ತ ಅಕ್ಕಿಂದ ಏನಾಗೈತಿ ಅಂತ ವಿಚಾರ ಮಾಡಿ ಮತ್ತೆ ಹೊಳಸಾಲ ಕುಂಬಳಕಾಯಿ ಇರ್ಲಿ ಬಿಡಮ್ಮ ಅಲ್ಲಿಗೆ ಹೋಗ್ಬೇಕಾದ್ರೆ ಹ್ಯಾಂಗ ಹೋಗ್ಬೇಕು ಅಲ್ಲ ಹೌದು ಒಳ 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 ನಾನು ನಿನ್ನಂಗ ಮಾಡ್ಲೇನ ಹೆಂಗ್ ಬರ್ತದ ನಿನ್ನಂಗ ಮಾಡ್ಲೇನ್ ನಾನು ಹಂಗ ಬೇಡ ಮತ್ತೆ ಎರಡಕ್ಕ ಹಿಂಬರಿಕೆ ಕಟ್ ಲಕ 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 ಹೇ, ಏನಂತಿ ನೀನು ಅಲ್ಲಿಗೆ ಹೋಗ್ಬೇಕಾರ ಒಳ್ಳೆ ಶಿಸ್ತ ಶಿಸ್ತ ಅಂದ್ರೆ ಶಿಸ್ತ ಅಂದ್ರ ಮಸ್ತ ಮಸ್ತ್ ಅಂದ್ರೆ ಮಸ್ತ್ ಅಂದ್ರ ಹೆಂಗಾರ ಹೋಗ ಹೆಂಗಾರ ಅಂದ್ರೆ ಹೆಂಗ ಹೆಂಗಾರ ಅಂದ್ರ ಹಂಗ ಹೋಗ್ರಿ ಹಂಗ ಅಂದ್ರಿ ಹಂಗ ಶಿಸ್ತೆ ಅಂದ್ರೆ ಶಿಸ್ತೆ ಅಂದ್ರ ಮಸ್ತೆ ಅಂದ್ರೇನು ಊಟದ ಹಿಂಗ ಮ್ಯಾಕ್ ಹಿಡ್ಕೋದ್ ಹಿಂಗ ಹಿಂಗ ಹಿಡ್ಕೋ ಹಿಡ್ಕೊಂಡ? ಹಿಡ್ಕೊಂಡ್ ಹಿಂಗ ಹೋಗ ಹೇ, ನಾನು ಕೇಳ್ದು ಶೃಂಗಾರ ಮತ್ ನಾನು ಹೇಳಿದ ಹೇ, ಅದಾನೆ ಹಿಂಗ್ ಮಾಡಿ ಹಿಂಗ ಹೇ. ನೋಡು ಏನ್ ಬಿಡಮ್ಮ ಯಾಕ ಹೋಗ್ಬೇಕು ಅವ ಯಾಕೆ ನೋಡ್ ತಾಯಿ ಹಾ, ಹಾ. ಅಲ್ಲಿಗೆ ನೀನು ಹೋಗ್ಬೇಕಾದ್ರ ಆದ್ರೆ ಯಾವ ರೀತಿಯಿಂದ ಹೋಗ್ತಾನಂತ ಹೇಳಮ್ಮ ಅದೇ ರೀತಿಯಿಂದ ಯಾಕ ಹೇಳ್ಬೇಕಮ್ಮ ಹಾ ಯಾಕ ಹೋಗಬೇಕು ಅಲ್ಲಿಗೆ ಹೋಗ್ಬೇಕಾದ್ರ ಅಂದ್ರೆ ನೀವ್ ಹೇಳಿದ್ರೆ ನೀವ್ ಹೇಳಿದಂಗ ಕಳ್ಸಿಕೊಡ್ತನು ಹೌದಾ? ಬರ್ಜರಿ ಬರ್ಜರಿ ಪಿತಾಮ್ರೋಡು ಉಟ್ಟಕೊಂಡು ಮಗ್ಗೆ ಕುಪ್ಪಸನ್ನು ತೊಟ್ಟು ತೊಟ್ಟುಕೊಂಡು ಕೊರಳಲ್ಲಿ ಮತ್ತಷ್ಟು ಆಭರಣ ಹಾಕಿ ಆಭರಣ ಹಾಕಿಕೊಂಡು ಆ ಭಗವಂತನ ನಾಮ ಸ್ಮರಣೆ ಹಾ ಮಾಡ್ತಾ ಹಿಂಗ್ ಹೋದ್ರೆ? ಹೋಗ ಹಾ, ಹಾ. ಗಡಿ ಗಡಿ ಸಿಂಬಿಸೈತ ಅತ್ತ ನಿಂದ್ರ ಮಾಸ್ತರ ಗಡಿಗೆ ಹೆಡಿಗೆ ಶಿಂಬಿ ಅತ್ತ ಗಡಿಗೆ ಹೆಡಿಗೆ ವ್ಯಾಪಾರ ಆಗ್ತಾವ ನಾವು ನೀ ಹೋಗ ಹಾ, ಹಾ. ಹಾಳೆ ಬರೋ ಮುಂದ್ ನನ್ನ ಸಾಮಾನು ಅಲ್ಲೇ ಅದಾವ ನಿನ್ನ ಸಾಮಾನು ಅಲ್ಲೇ ಅದ ನೀ ಯಾಕೆ ಖಾಲಿ ಬಿಟ್ಟು ಬಂದಿ ಅವ್ವ ನಾನು ವ್ಯಾಪಾರಕ್ಕ ಹೋಗಿದ್ನವ ನೀ ಹೋಗಿದ್ದಿ ಅಲ್ಲಮ್ಮ ಕಾಡ್ ಬೇಡ ಅವರ್ದಾನ ಆಡ್ಬೇಡ ನಾನು ಅದಾರ ಯಾರವ್ರು ಸುಂಕದ ಸುಬ್ಬಣ್ಣ ಮಗ ರುಬ್ಬಣ್ಣ ಅಂತದಾನ ಹೌದಾ ಅವೇನ್ ಮಾಡ್ತಾನೆ ಅವ್ ಆಧಾರ್ ಸುಂಕ ಒಟ್ಟ ತಗೋ ಏ ನಾನು ಹೋಗಿದ್ನೇವ ಹೋಗಿದ್ದಿ ನಾನೇನು ತಿರ್ಯಾಡಿದ ನನ್ನ ಆದ್ರೆ ಕಡ್ತಕ್ಕ ನಾನು ಎಲ್ಲ ಸಾಮಾನು ಅಲ್ಲೇ ಬಿಟ್ಕೊಂಡು ನೀ ಬರು ಮುಂದೆ ನಾನು ತೊಗೊಂಡು ಬಾವನು ಇರ್ಗತ್ತೀಯ ಇರ್ಲಿ ಹೋಗ್ತಾನಮ್ಮ ಆಗ್ಲಿ ಆಗ್ಲಿ ಚಂದ್ರ ಬಂದವ ಕೇಳು ಮರುತಾಲ ಕುಳಿದೇನೆ
ಆ ಶ್ರೀಹರಿ ಹರಿ ಬ್ರಹ್ಮ ಬ್ರಹ್ಮಾದಿ ಕುಲಗಳಿಗೆಲ್ಲ ಪಾರ ಬ್ರಹ್ಮನೆಂದೆನಸಿದೆನು ನಾನು ಹಮ್ಮಿನ ಸುರರಲ್ಲಿದ್ದ ಹಲ್ಲುಗಳನ್ನು ಮುರಿದು 10 ಅವತಾರಗಳನ್ನು ತಾಳಿ ತಂದಿ ವಸುದೇವ ತಾಯಿ ದೇವಕಿಯ ಉದರದೊಳು ಶ್ರೀಕೃಷ್ಣನು ಜನಸಿ ಬಂದೆ ನವಯ್ಯ ಆ ಶಯನ ಮಾಡ್ಯಾನೇನ ನಮ್ಮ ರಂಗಯ್ಯ ಸ್ವಾಮಿ 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 ಶಯನ ಮಾಡ್ಯಾನೇನ ನಮ್ಮ ಸ್ವಾಮಿ ಶಯನ ಮಾಡ್ಯಾನೇನ ನಮ್ಮ ರಂಗಯ್ಯ ಸ್ವಾಮಿ ಶಯನ ಮಾಡ್ಯಾನೇನ ಶಯನ ಮಾಡ್ಯಾನ ರಂಗ ಶನಿಯ ಮಂಚದ ಮೇಲೆ ಶಯನ ಮಾಡ್ಯಾನ ರಂಗ ಶನಿಯ ಮಂಚದ ಮೇಲೆ ಶಯನ ಮಾಡ್ಯಾನ ರಂಗ 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 ಶಯ ಮಾಡ್ಯಾನೆ ನೋ ನಮ್ಮ ರಂಗಯ್ಯ ಸ್ವಾಮಿ ನಮ್ಮ ಆ
ನಮ್ಮ ರಂಗಯ್ಯ ಸ್ವಾಮಿ ಶಯನ ಮಾಡ್ಯಾನೇನೋ ನಮ್ಮ ರಂಗಯ್ಯ ಸ್ವಾಮಿ ಶಯನ ಮಾಡ್ಯಾನೇನೋ. ಶಯನ ಮಾಡ್ಯಾನೋ ರಂಗ ಸೆಳೆಯ ಮಂಚದ ಮೇಲೆ ಶಯನ ಮಾಡ್ಯಾನೋ ರಂಗ ಸೆಳೆಯ ಮಂಚದ ಮೇಲೆ. ಶಯನ ಮಾಡ್ಯಾನೋ ರಂಗ ಸೆಳೆಯ ಮಂಚದ ಮೇಲೆ ಮಾಡ್ಯಾನೋ ರಂಗ ಸೆಳೆಯ ಮಂಚದ ಮೇಲೆ. ನಮ್ಮ ರಂಗಯ್ಯ ಸ್ವಾಮಿ ಶಯನ ಮಾಡ್ಯಾನೇನೋ ನಮ್ಮ ರಂಗಯ್ಯ ಸ್ವಾಮಿ ಶಯನ ಮಾಡ್ಯಾನೆ. ಆ ನಮ್ಮ ರಂಗಯ್ಯ ಸ್ವಾಮಿ ನಮ್ಮ ರಂಗಯ್ಯ ಸ್ವಾಮಿ ಶಯನ ಮಾಡ್ಯಾನೇನ ರಂಗಯ್ಯ ಸ್ವಾಮಿ ಶಯನ ಮಾಡ್ಯಾನೆ. ಅಕ್ಕರ ದಿನದಲ್ಲಿ ರುಕ್ಮಿಣಿ ತೊಡಿ ಮೇಲೆ 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 ನಕ್ಕು ನಲೆಯೂತ ರಂಗ ನಕ್ಕು ನಲೆಯೂತ ರಂಗ ನಕ್ಕು ನಲೆಯೂತ ರಂಗ ನಲೆಯೂತ ರಂಗ ರಂಗ ಏ ರಂಗ ಹಾ ನರ 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 ರೇ ಬಾ ನಕ್ಕು ನಲೆಯುತ್ತ ರಂಗ ನಕ್ಕು ನಲೆಯುತ್ತ ರಂಗ ಶಯನ ಮಾಡ್ಯಾನೇನ ನಕ್ಕು ನಲೆಯುತ್ತ ನಕ್ಕು ನಲೆಯುತ್ತ ರಂಗ ಶಯನ ಮಾಡ್ಯಾನೇ ನಮ್ಮ ರಂಗಯ್ಯ ಯಾವ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಆಗಿರ್ತಕ್ಕಂಥ
ಪಾಂಡುರಂಗ ಪರಮಾತ್ಮ ಶ್ರೀಕೃಷ್ಣನಿಗೆ ಪ್ರಪ್ರಥಮದೊಳಗೆ ಪಾಂಡುರಂಗ ಕರು ಪ್ರಥಮ ನಮನ ದುಸರಿ ಚರಣ ಸಂತಾಂಚಯ ಅಂದ್ರೆ ಒಂದೇ ನಮಸ್ಕಾರ ಮಾಡಬೇಕಾದ್ರೆ ಆ ಶ್ರೀಕೃಷ್ಣ ಪರಮಾತ್ಮನಿಗೆ ಪ್ರಪ್ರಥಮ ನಮಸ್ಕಾರ ಮಾಡಬೇಕಂತ ಹಂಗೆ ಮೊದಲನೇದಾಗಿ ಆ ಶ್ರೀಕೃಷ್ಣ ಪರಮಾತ್ಮ ಪಾಂಡುರಂಗನಿಗೆ ಮೊದಲನೆಯ ನಮಸ್ಕಾರಗಳನ್ನು ಸಲ್ಲಿಸಿ ದುಸರೆ ಚರಣ ಅಂದ್ರೆ ದುಸರೆ ಅಂದ್ರೆ ಎರಡನೇ ನಮಸ್ಕಾರ ಯಾರಿಗೆ ಮಾಡಬೇಕಂತ ಕೇಳಿದ್ರ ಇಂಥ ಅಪಾರವಾದಂಥ ಶ್ರೀಕೃಷ್ಣ ಪರಮಾತ್ಮನ ನಾಮ ಸ್ಮರಣೆಯನ್ನ ಇಂಥ ಕಲಿಯುಗದೊಳಗ ಇಂಥ ಟಿವಿ ಮಾಧ್ಯಮದೊಳಗ ಪರಮಾತ್ಮನ ನಾಮ ಸ್ಮರಣೆ ನಮ್ಮೂರೊಳಗೆ ನಡೀಲಿ ಅಂತ ಇಚ್ಛಾ ಇಟ್ಟುಕೊಂಡು ಏನು ಪರಮಾತ್ಮ ನಾಮ ಸ್ಮರಣೆ ಭಕ್ತಿಯಿಂದ ನೀವೇನು ಕುಂತು ಕೇಳತಕ್ಕಂಥ ಯಾವತ್ತು ತಂದೆ ತಾಯಿಗಳು ಅಣ್ಣ ತಮ್ಮಂದಿರು ಹಾಗೂ ಗುರು ಹಿರಿಯರು ಹಾಗೂ ಸಣ್ಣ ಮಕ್ಕಳಿಗೂ ಕೂಡ ಈ ಎರಡನೇ ನಮಸ್ಕಾರಗಳನ್ನು ಸಲ್ಲಿಸಬೇಕಾಗ್ತದೆ. ಯಾಕಂತ ಕೇಳಿದ್ರೆ ಪರಮಾತ್ಮನ ನಾಮ ಸ್ಮರಣೆ ಅಂದ್ರೆ ಎಂಥದ್ದು ಅಂತ ಕೇಳಿದ್ರೆ ಇದು ದೊಡ್ಡ ಸಮುದ್ರ ಇದ್ದ ಹಾಗೆ ಪರಮಾತ್ಮನ ನಾಮ ಸ್ಮರಣೆ ಅಂದ್ರೆ. ಈ ಪರಮಾತ್ಮನ ನಾಮ ಸ್ಮರಣೆ ಅಂದ್ರೆ ದೊಡ್ಡ ಸಮುದ್ರ ಇದ್ದ ಹಾಗೆ ಆ ಪರಮಾತ್ಮನ ನಾಮ ಸ್ಮರಣೆ ನಾವು ಎಷ್ಟು ಮಾಡಿದ್ರು ಕೂಡ ಹೆಂಗಾಗ್ತದ ಅಂತ ಕೇಳಿದ್ರೆ ಆ ಸಮುದ್ರದೊಳಗೆ ಒಂದು ಚೆರಗಿ ನೀರು ತುಂಬಿಕೊಂಡು ಬಂದಂಗ ಅಥವಾ ಅದು ಇಲ್ಲ. ಇವತ್ತು ನಾವು ಮಾಡುವಂಥ ಪರಮಾತ್ಮನ ನಾಮ ಸ್ಮರಣೆ ಪರಮಾತ್ಮನ ನಾಮ ಸ್ಮರಣೆ ಮಾಡಬೇಕಂತ ಶಾರದಾ ದೇವಿ ಪರಮಾತ್ಮನ ನಾಮ ಸ್ಮರಣೆ ಎಲ್ಲ ಮಾಡಿ ಮುಗಿಸ್ಬೇಕಂತ ತಿಳಿದು ಏನು ಮಾಡಿಲ್ಲ ಅಂತ ಕೇಳಿದ್ರೆ ಈ ಭೂಮಿ ಅನ್ನತಕ್ಕಂಥ ಈ ದೊಡ್ಡ ಭೂಮಿಯನ್ನ ಒಂದು ಹಾಳಿ ಮಾಡಿದ್ಲು. ಯಾರು? ಶಾರದಾ ದೇವಿ. ಪರಮಾತ್ಮ ನಾಮ ಸ್ಮರಣೆ ಮಾಡಿ ಮುಗಿಸ್ಬೇಕಂತ ತಿಳಿದು ಬರದ್ಲು ಏನು ಮಾಡಿದ್ಲು ಅಂದ್ರೆ ಈ ಭೂಮಿ ಅನ್ನತಕ್ಕಂಥ ದೊಡ್ಡ ಹಾಳಿ ಮಾಡಿದ್ಲು ಶಾರದಾ ದೇವಿ. ಮತ್ತು ಪೆನ್ನುಗಳನ್ನು ಏನು ಮಾಡಿಲ್ಲ ಅಂತ ಕೇಳಿದ್ರೆ ಈ ಭೂಮಿ ಒಳಗಿರ್ತಕ್ಕಂಥ ಗಿಡ ಮರಗಳಿಂದ ಪೆನ್ನುಗಳನ್ನು ತಯಾರು ಮಾಡಿದ್ಲು. ಯಾತಕ್ಕ? ಪರಮಾತ್ಮನ ನಾಮ ಸ್ಮರಣೆ ಮಾಡಬೇಕಂತ ತಿಳಿದು. ಮತ್ತು ಆ ಪೆನ್ನಿನೊಳಗೆ ಹಾಕಲಿಕ್ಕೆ ಮಸಿ ಅಂತಹದ್ದು ತಯಾರು ಮಾಡಿದ್ಲ ಅಂದ್ರೆ ಸಪ್ತ ಸಮುದ್ರಗಳಲ್ಲಿ ಏನ ನೀರೈತಲ್ಲ 7 ಸಮುದ್ರಗಳ ನೀರನ್ನ ಮಸಿ ಮಾಡಿದ್ಲು. ಮಸಿ ಯಾರು? ಶಾರದಾ ದೇವಿ. ಭೂಮಿ ಹಾಳಿ ಮಾಡಿದ್ಲು, ಗಿಡಗಳನ್ನು ಪೆನ್ನು ಮಾಡಿದ್ಲು, ಸಮುದ್ರ ನೀರನ್ನ ಮಸಿ ಮಾಡಿದ್ಲು. ಏನಂತ? ಪರಮಾತ್ಮ ನಾಮಸ್ಮರಣೆ ಮಾಡಿ ತೀರಿಸ್ಬೇಕಂತ ತಿಳಿದು ನಾಮಸ್ಮರಣೆ ಬರ್ಲಿಕ್ಕತ್ತಿಳು ಈ ಭೂಮಿ ಅನ್ನತಕ್ಕಂಥ ಹಾಳಿ ತುಂಬಿ ಹೋಗಿತ್ತು. ಒಟ್ಟ ಜಾಗ ಇರಲಿಲ್ಲ. ಭೂಮಿ ಅನ್ನತಕ್ಕಂಥ ಹಾಳಿಯನ್ನು ಮಾಡಿದ್ದಲ್ಲ, ಭೂಮಿ ತುಂಬಿ ಹೋಯ್ತು. ಆ ಪೆನ್ನುಗಳೇನು ಮಾಡಿದ್ಲಲ್ಲ, ಗಿಡ ಮರಗಳನ್ನ ಎಲ್ಲ ಬರದು ಸೌದು ಮುರಿದು ಹೋದು ಪೆನ್ನು. ಸಪ್ತ ಸಮುದ್ರಗಳ ನೀರನ್ನು ಮಸಿಯನ್ನು ಮಾಡಿದ್ಲಲ್ಲ, ಮಸಿ ಅನ್ನತಕ್ಕಂಥ ಆ ಎಲ್ಲ ಮಸಿಗಳು ಸಹಿತ ಆಗಿ ಹೋತು. ಇನ್ನೂ ನಾಮಸ್ಮರಣೆ ಹಂಗ ಉಳಿದಿತ್ತು. ಯಾಕೆ ಹೇಳಕತ್ತೇನಂದ್ರೆ ಅಂತಹ ದೊಡ್ಡ ನಾಮಸ್ಮರಣೆ ಅದ. ಅಂತಹ ದೊಡ್ಡ ನಾಮಸ್ಮರಣೆಯನ್ನ ಭಕ್ತಿಯಿಂದ ಅಣ್ಣ ತಮ್ಮಂದಿರು, ತಾಯಿ ತಂದೆಗಳು, ಅಕ್ಕ ತಂಗಿಯರು ಏನು ಪ್ರೀತಿಯಿಂದ ಏಕಚಿತ್ತದಿಂದ ಪರಮಾತ್ಮ ನಾಮ ಸ್ಮರಣೆ ಮುಗಿಯುವರೆಗೆ ನೀವೆಲ್ಲ ಕುಂತು ಕೇಳಿ ನಮ್ಮೆಲ್ಲರಿಗೆ ಆಶೀರ್ವಾದ ಮಾಡಬೇಕು. ಯಾಕಂದ್ರೆ ಈ ನಮ್ಮ ನಾಟಕದಲ್ಲಿ ಇನ್ನು ಮಂದಮತಿಗಳು, ಇನ್ನು ತಿಳಿಯಲಾರದ ತಿಳಿಗೇಡಿಗಳು ಇದ್ದ ಕಾರಣ ಹಾಡುವಾಗ ರಾಗ ತಪ್ಪಬಹುದು, ಅಕ್ಷರ ದೋಷಾದಿಗಳಾಗಬಹುದು, ತಾಳ ತಪ್ಪಬಹುದು, ನಡೆಯೋನು ಎಡುವುದು ಸಹಜ. ಯಾಕಂದ್ರೆ ನಿಮ್ಮ ಮಕ್ಕಳು ತಪ್ಪು ಮಾಡಿದಾಗೆ ಹೊಡೆದು ಬಡದು ಅಳಿಸಿ ಮತ್ತೊಂದು ತಾಸಿಗೆ ಹೇಗೆ ಸಮಾಧಾನ ಮಾಡ್ತಿರೋ ಹಾಗೆ ನನ್ನ ಹಿಡ್ಕೊಂಡು ನಮ್ಮ ಕಂಪನಿ ಒಳಗಿರ್ತಕ್ಕಂಥ ಎಲ್ಲ ಕಲಾವಿದರನ್ನು ನಿಮ್ಮ ಮಕ್ಕಳಂತ ತಿಳಿದು, ಯಾಕಂದ್ರೆ ಹಂಸ ಕ್ಷೀರ ನ್ಯಾಯದಂತೆ
ಒಂದು ಪಕ್ಷಿ ಮುಂದೆ ಹಾಲು ಮತ್ತು ನೀರನ್ನು ಇಟ್ಟಾಗ ನೀರನ್ನು ಬಿಟ್ಟು ಹಾಲನ್ನಷ್ಟ ಕುಡಿತದ. ನಾ ಹೇಳೋದೇನಂದ್ರೆ ನಮ್ಮಲ್ಲಿ ಬರ್ತಕ್ಕಂಥ ಅಶುದ್ಧವಾದ ವಾಕ್ಯಗಳನ್ನು ಬಿಟ್ಟು ಶುದ್ಧವಾದ ವಾಕ್ಯಗಳನ್ನಷ್ಟೇ ಕೇಳಿ ಕಾರ್ಯಕ್ರಮ ಮುಗಿವರೆಗೆ, ನಮ್ಮ ಸೇವಾ ಮುಗಿವರೆಗೆ ನೀವು ಎಲ್ಲಿ ತನಕ ಕುಂತು ಕೇಳ್ತೀರಿ, 8 ಆಗಲಿ 9 ಆಗಲಿ 10 ಗಂಟೆ ಆದರೂ ಕೂಡ ನಾವು ಪರಮಾತ್ಮ ನಾಮಸ್ಮರಣೆ ಮಾಡ್ತಾ ಇದ್ದೇವೆ. ಅಲ್ಲಿವರೆಗೆ ನೀವು ಕುಂತು ಕೇಳಿ ನಮಗೆ ಆಶೀರ್ವಾದ ಮಾಡಬೇಕೆಂದು ತಮ್ಮೆಲ್ಲರ ಪಾದ ಕಮಲಗಳಿಗೆ ಸೆರಗೊಡ್ಡಿ ಬೇಡಿಕೊಳ್ಳುತ್ತೇನೆ. ನನ್ನಕ್ಕಿಂತಲೂ ಶ್ರೇಷ್ಠವಾದವಳು, ಅಧಿಕವಾದವಳು ಮೇಲೆ ಕೇಳು. ಅಪ್ಪ, ಹಾ, ಬಂದಂತವರು ಯಾರು? ನಾನು ಬಂದಂತವನು ಯಾರು? ಯಾರು ಗುರುತಾಗಿಲ್ಲ. ಗುರ್ತಾಗ್ಲಾರ್ದೆ ಕೇಳ್ಕೊತ ಅಡ್ಡಾಡಕತ್ತೇನೆ. ಹೌದಾ? ಹ್ಞೂನ್ರಿ. ಅದ ನಾನು ಬಂದಂತವನು ಯಾರು ಅನ್ನತಕ್ಕಂಥದ್ದು ನಿನಗ ಗುರುತಾಗಬೇಕಾಗಿತ್ತಲ್ಲ, ಯಾಕೆ ಆಗಿಲ್ಲ? ಆಗ್ಬೇಕಾಗಿತ್ರಿ, ಹಾ. ನನಗೆ ತಿಳಿದಿಲ್ಲ ಅದು. ತಿಳಿದಿಲ್ಲ. ನನ್ನ ಗುರುತ ಆಗ್ಬೇಕಾಗಿತ್ತು, ಖರೆ ತಿಳಿವಲ್ತ. ನೀ ಎಲ್ಲ ಗುರುತ ಮಾಡ್ಕೋಬೇಕಂತಿ ರಗಡ್ ಗುದ್ದಾಡಕತ್ತನ, ರಗಡ್ ಕಸರತ್ತು ಮಾಡ್ತಾ ಇದ್ದಿ, ತಿಳಿವಲ್ತ. ಆದ್ರ ತಿಳಿವಲ್. ಹ್ಞೂನ್ರಿ. ಹೌದಲ್ಲ? ಹ್ಞೂನ್ರಿ. ಹೋಗ್ಲಿ, ಹಾ. ಈಗ ನೀ ನನ್ನ ನೋಡಿ ಅಲ್ಲ, ನೋಡಿನಲ್ರಿ. ಈಗ ನನ್ನ ಕಂಡಾಕ್ಷಣ ನಿಮಗೆ ಏನ್ ಅನಸ್ಲಿಕ್ಕತ್ತದ? ಏಪಾ, ಹಾ, ಓ ಬಾಳ ಮಜಾ ಆತ್ರಿ. ಬಾಳ ಮಜಾ ಅನ್ಸ್ಲಿಕ್ಕೆ. ನಾನು ಕೆಲವೊಬ್ರು ನೋಡಿದ ಕ್ಷಣ ಹಾ ಹಾ ನನ್ನಲ್ಲಿ ಸಿಟ್ಟಂತ ಬರ್ತಾ ಇತ್ತು. ಕೆಲವರನ್ನು ನೋಡಿದ ಕ್ಷಣ ಸಿಟ್ಟಂತ ಬರ್ತಾ ಇತ್ತು. ಏನ್ ಅನ್ನೋದು ಬೇಕಾಗಿಲ್ಲ, ಸುಮ್ಮನ ಅವ್ರ ಮಕ ನೋಡಿನಿ, ಹಾ. ಒಂದು ಕೊಟ್ಟು ಬಿಡ್ಲೇನಪ್ಪ, ಇಟ್ಟು ಸಿಟ್ಟು ನನ್ನಲ್ಲಿ ತುಂಬುತ್ತಿತ್ರಿ. ಮತ್ತ ಇನ್ನು ಕೆಲವೊಬ್ರು ನೋಡಿದ ಕ್ಷಣ ಮತ್ತೊಬ್ಬರನ್ನ ನೋಡಿದ ಕ್ಷಣಕ್ಕ ಅಪ್ಪ, ಹಾ ಹಾ ನನ್ನಲ್ಲಿ ದುಃಖ ಅಂತ ಆಗ್ತಾ ಇತ್ತು. ದುಃಖ ಅಂತ ಆಗ್ತಾ ಇತ್ತು. ಅವ್ರ ಮಕ ನೋಡೀನಿ, ನೋಡಿದಿ? ಅವ್ರನ್ನ ತೆಕ್ಕ ಅದ ಅಳಬೇಕು ಹಾ ಹಾ ಅಂತ ಭಾವನೆ ನನ್ನಲ್ಲಿ ಉತ್ಪತ್ತಿ ಆಗ್ತಿತ್ತು. ಆಗ್ತಿತ್ತು. ಹ್ಞೂನ್ರಿ. ಹಾ ಹಾ ಇವತ್ತಿನ ದಿನ ಏನಾಗ್ಯದ? ನನ್ನಲ್ಲಿ ಸಿಟ್ಟುನು ಇಲ್ಲ, ಸಿಟ್ಟುನು ಇಲ್ಲ, ದುಃಖನೂ ಇಲ್ಲ. ದುಃಖನು ಇಲ್ಲದಂಗಾಗಿ ತಾವು ಯಾರು? ಹೌದು, ತಮ್ಮನ್ನ ಪೂರ್ಣ ಪರಿಚಯ ಮಾಡಿಕೊಂಡು ಯಾವ ಕಾಲ ತಮ್ಮ ಪಾದ ಸೇವೆ ಮಾಡ್ಬೇಕನ್ನುವಂತ ಭಾವನೆ ಉತ್ಪತ್ತಿ ಆಗ್ಲಿಕ್ಕತ್ತದೆ. ಬಾಳ ಚಲೋ ಆಯ್ತು. ಅದಕ್ಕಾಗಿ ಹಾ. ತಾವು ಯಾರು? ಯಾರು ಅಂತ ವಿಚಾರ ಮಾಡಿ ಇಷ್ಟೇ ರೀ. ಕರೆಯದ. ಯಾಕಂತ ಕೇಳು, ಹೇಳ್ರಿ. ಈಗ ಹೊಳಿ ಅಂತ ಇರ್ತದ, ಹೊಳೆ ಇರುದಲ್ರಿ? ಹೌದಿಲ್ಲ? ಹಾ. ಹೊಳಿ ಚಿಕ್ಕ ನಾವ್ ಇರ್ತೇವಿ, ನಾವು ಹೊಳಿ ದಾಟಿ ಅಚ್ಚಿ ದಂಡಿಗೆ ಹೋಗ್ಬೇಕಾಗ್ತದ. ಹಾ. ಹೊಳಿ ದಾಟಿ ಅಚ್ಚಿ ದಂಡಿಗೆ ಹೋಗ್ಬೇಕಾದ್ರ, ಹಾ. ಹೊಳಿ ದಾಟಬೇಕಾದ್ರ ನಮಗ್ ಏನ್ ಬೇಕು? ನಾವು ಬೇಕು. ನಾವು ಬೇಕು. ಹೌದು. ನಾವ್ನೊಳಗ ಕುಂತ ಹೋದಾಗ ಅಚ್ಚಿ ದಂಡಿ ಒಳಗ ನಾವು ಹೋಗ್ತೀವಿ. ಹೌದು. ಹೌದಿಲ್ಲ? ಹಾ. ನಾವು ಇಚ್ಚಿ ದಂಡಿಂದ ಅಚ್ಚಿ ದಂಡಿಗೆ ಹೋಗಬೇಕಾದ್ರೆ ಯಾರು ಬೇಕು? ನಾವು ಬೇಕಾ? ಹೌದಿಲ್ಲ? ಹೌದು. ನಾವು ಬೇಕು, ನೀವು ಬೇಕು. ಹೌದು. ಹೌದಿಲ್ಲ? ನೋಡ್ರಿ. ಆ ನಾವು ನಡೆಸುವಂತ ಅಂಬಿಗಾರನು ಬೇಕು. ನಾವು ಬೇಕಾ? ಮತ್ತ ನಾವ್ ಇರ್ಲಿಕ್ಕ ನಾವು ನೋಡ್ತೇನ್ರಿ. ಹೌದಿಲ್ಲ? ನಾವು ನೀವು ಕೂತೀವಿ, ಅದು ಹುಟ್ಟ ಅವ ಹಾಕ್ಲಾರ್ದವ್ ಇದ್ದಂದ್ರ ಹೌದು, ನಾವ್ ಅಲ್ಲೇ ನಿಂದಿರ್ತದ. ಹಂಗ ಅವನ ಪರಿಚಯ ನಮಗೆ ಆಗಬೇಕಾಗ್ತದ. ಹೌದು. ನಮ್ಮ ಪರಿಚಯ ಅವನಿಗೆ ಅವ್ರಿಗೆ ಆಗ್ಬೇಕಾಗ್ತದೆ. ಅಂದ ಬಳಿಕ ನೋಡ್ರಿ, ನಾನು ಬಂದಂತವನು ಯಾರು? ಯಾರು? ಈಗ ಹಾಗಾದ್ರೆ ಕೇಳು, ಹೇಳ್ರಲ್ಲ. ವೆಂಕಟ ಚಲ ನಿಲಯ, ಚಲ ನಿಲಯ, ವೈಕುಂಠಪುರವಾಸ, ವೈಕುಂಠಪುರವಾಸ, ಪಂಕಜ ನೇತ್ರ, ನೇತ್ರ, ಪರಮ ಪಾವನ, ಪರಮ ಪಾವನ, ಶಂಖ ಚಕ್ರಧರ ಚಿನ್ಮಯ ರೂಪಂ, ಹೌದಪ್ಪ, ಅಗಣಿತ ನಾಮ, ಅಗಣಿತ ನಾಮ, ಕೊಂಬುರ ನಾರದರ ಗಾನ ವಿಲೋಲ, ಗುರುತಾಯ್ತ? ಹೇಳ್ರಲ್ಲ. ಗುರುತಾಗಿಲ್ಲ? ಹಿಂಗ ಹೇಳಿದ್ರೆ ಹೆಂಗ್ ತಿಳ್ತತಿ? ಹಿಂಗ್ ಹೇಳಿದ್ರೆ ಅರ್ಥ ಆಗೋದು. ಅರ್ಥ ಆಗುದಿಲ್ಲ ಮಗ. ಅರ್ಥ ಆಗುವಂಗ್ ಹೇಳ್ಬೇಕು. ಹ್ಞೂನ್ರಿ. ಹಾಗಾದ್ರೆ ಹಾ. ನಾನು ಬಂದಂತವನು ಯಾರು? ಯಾರು? ಹೇಳು. ನನಗ್ ತಿಳಿಯಂಗ್ ಹೇಳ್ಬೇಕಾ? ನನಗ್ ತಿಳಿಯಂಗ್ ಹೇಳ್ರಿ. ಹೇಳು. ಆ
ಗುರ್ತಾಯ್ತೇನವ? ಹೇಳಿದ್ರಿ. ಯಾಕ? ನೀನು ಒಂದ್ ಕೆಲಸ ಮಾಡಪ್ಪ. ಏನ್ ಮಾಡ್ಬೇಕು? ಈಗ ನನಗೆ ತಿಳಿದಂಗ ನೀ ಹೇಳ್ತಾನೆ ಅಂತ ಹೇಳಿದ್ದಿ. ಹೌದ್ ಹೌದು. ಈ ಪದ್ಯ ರೂಪದಲ್ಲಿ ನನ್ನ ನಾಮದ ನೀ ತಿಳ್ಕೊ ಅಂತ ಹೇಳಿದ್ದೆ ಅಂದ್ರ ಹೌದ್ ಹೌದು. ಇವನ್ನೆಲ್ಲ ಬಿಡ್ತಿದ್ನ, ಖರೆ ಅದ. ಮುಂದೆ ಹೋಗಿ ಕುತ್ಕೊಂಡ್ ಕೇಳ್ತಿದ್ನಿ. ಹೌದು. ಮತ್ತ ನೀ ಪದ್ಯ ರೂಪದೊಳಗೆ ಹೇಳಿದ ಬೆಳತನ ಖರೆ ಅದ. ಹೌದ್ರಿ. ಈ ಪದದಲ್ಲಿ ನನ್ನ ಹೆಸರಿದ್ರು ಕೂಡ ನಿನಗ ತಿಳಿಯುವಂತೆ ಕಾಣೋದಿಲ್ಲ. ಶಕ್ತಿ ಬರ್ಬೇಕಲ್ರಿ ತಿಳುವಂತಾನ. ಮತ್ತ ನಾನು ಈ ಪದದೊಳಗೆ ನನ್ನ ಹೆಸರೈತಿ ತಿಳ್ಕೊಂತ ಮೊದಲು ನಾನು ನಿನಗೆ ಹೇಳಿಲ್ಲ. ಹೇಳಿಲ್ಲ. ಹೌದಿಲ್ಲ? ಖರೆ ಅದ. ಹೌದಿಲ್ರಿ. ಹೋಗ್ಲಿ ಬಿಡು. ಹ್ಞೂನ್ರಿ. ಅಂತೂ ನನ್ನ ಗುರುತು ನಿನಗೆ ಇನ್ನ ಆಗಿಲ್ಲ. ಆಗಿಲ್ರಿ. ಹಾಗಾದ್ರೆ ನಾನೊಂದು ನಿನಗೆ ಪ್ರಶ್ನೆ ಮಾಡ್ತಾ ಇದ್ದೇನೆ. ಮಾಡ್ಲ ಅದಕ್ಕೇನ? ಹೌದಿಲ್ಲ? ಮಾಡ್ರ ಪ್ರಶ್ನೆ. ನನ್ನನ್ನು ಇಷ್ಟೊಂದು ವಿಚಾರ ಮಾಡತಕ್ಕಂಥವಳು ನೀನು ಯಾರು ಮತ್ತು ನಿನ್ನ ಹೆಸರು ಏನು ಹೇಳಿಬಿಡವ. ನೀನ್ ಅನ್ನ ಗಂಟು ಬಿದ್ದೇನಪ್ಪ. ಹೌದೌದು. ಯಪ್ಪ ಹಾ. ನಾ ಹಿಂಗ ಗದ್ಲಾ ಬದ್ಲ ಹೇಳುದಿಲ್ಲ. ಹೌದೇನು? ನಾನು ಯಾರು? ಯಾರು? ನಾನು ಮನುಷ್ಯನು. ಕೇಳಗಬ್ರು ಎಲ್ಲಿ ಮಟ್ಟ ಕೇಳ್ತಿ? ನೀನು ಮನುಷ್ಯಳು, ನಾನು ಮನುಷ್ಯನು. ಹೌದಿಲ್ಲ? ಹೌನ್ರಿ. ಮನುಷ್ಯಳು. ಹೌದಾ? ಹೌದ್ರಿ. ಮನುಷ್ಯನಾಂ ಬಂದ ಮೋಕ್ಷ ಕಾರಣಂ. ಹೌದು. ಮನುಷ್ಯ ಜನ್ಮವನ್ನು ತಾಳಿಕೊಂಡು ಹಾ ಮಾನವ ಶರೀರ ಧಾರಣ ಮಾಡಿಕೊಂಡು ಭೂಮಿ ಮೇಲೆ ಅವತಾರ ತಗೊಂಡು ಬಂದಿ. ಹೌದು. ಬಹಳ ಸಂತೋಷ. ಹೌನ್ರಿ. ಈಗ ನಾನ್ ನಿನಗ ಹಾ ಏ ಮನುಷ್ಯಳು ಮನುಷ್ಯಳು ಏ ಮನುಷ್ಯ ಅಂತ ನಾನ್ ನಿನ್ನ ಕರಿತೇನೆ. ಹಾ ನೀ ಮನುಷ್ಯ ಮನುಷ್ಯ ಮನುಷ್ಯಳು ಅಂದ್ರ ಓ ಅಂತಿ ಏನ? ಎಲ್ಲಾರು ಮನುಷ್ಯರ. ಮತ್ತ ಮನುಷ್ಯಳು ಅಂತ ಹೇಳಿದಲ್ಲ, ಇದು ನನಗೆ ನಾ ಮನುಷ್ಯರಿ. ಮನುಷ್ಯ. ಹೌದು. ಹಾ. ನಮ್ಮ ತಾಯಿ ತಂದಿ ಹಾ, ಹಾ. ಗುರು ಹಿರಿಯರು ಹಾ. ಇಟ್ಟಂತ ಹೆಸರು ಬೇರೆ ಐತಿ. ಹೌದು. ನೀನು ಹುಟ್ಟಿದಾಗ ಹಾ. ಗುರು ಹಿರಿಯರು ಹಾ. ತಾಯಿ ತಂದೆಗಳು ಕೂಡಿ ಹಾ. ಒಂದು ಹೆಸರು ಇಟ್ಟಾರ. ಮತ್ ನಮ್ಮ ಅತ್ತೆನ ಒಂದಾಳ್ರಿ ಅದನ್ನ ಹೆಸರು ಅಂದಾಳ. ಆತ್ಗಳ ಓದರ್ಬೇಕ್ರಿ ಅದನ್ನ. ಹೌದೇನ? ಹ್ಞೂನ್ರಿ. ಏನಂತ? ದೂತೆ ದೂತೆ ಅಂದಾರ್ರಿ. ಏನು ನಿನಗೆ ದೂತೆ ದೂತೆ ಅಂತ ಕರಿತಾ ಇದ್ದಾರೆ. ಕರಿತಾರಲ್ರಿ. ಹೆಸರು ಇಟ್ಟಾರ. ಹೌದ್ರಿ. ನೋಡುವ ದೂತೆ. ಹ್ಞೂನ್ರಿ. ದೂತಿ ಅಂದ ಮೇಲೆ ನೀನು ನನ್ನ ಭಕ್ತಳನಾದೆಲ್ಲವ. ಹೌದಲ್ಲಪ್ಪ. ಹೌದಿಲ್ಲ? ಹೌದ್ರಿ. ನೋಡು, ಹ್ಞೂನ್ರಿ. ನೀನು ನನ್ನ ಭಕ್ತಳಾದಿ ಅಂದ ಮೇಲೆ ಹಾ. ಮತ್ತು ಮನುಷ್ಯ ಜನ್ಮಕ್ಕೆ ಈ ಭೂಮಿ ಮ್ಯಾಗ ಬಂದಿ ಅಂದ ಬಳಕ ಹಾ. ನೀನು ಮಾಡತಕ್ಕಂತ ಕಾರ್ಯ ಕೆಲಸಗಳೇನು ಹಾ. ಮತ್ತು ನಿನ್ನ ಗಳಿಕೆಗಳೇನು, ಹಾ. ಮುಂದೆ ನೀ ಏನು ಮಾಡ್ಬೇಕನ್ನೋದು ನಿನ್ನ ಇಚ್ಛಾ ಏನದ ಯಪ್ಪ ಸ್ವಲ್ಪ ಹೇಳಿಬಿಡು. ನಿನ್ನ ಮುಂದ್ ಸ್ವಲ್ಪ ಹೇಳ್ತೀನಿ. ಹೇಳು ಹೇಳು. ಎರಡರೊಳಗೆ ಒಂದು ಮಾಡೋದು. ಎರಡರೊಳಗ ಒಂದ ಮನುಷ್ಯ ಆಗಿ ಹುಟ್ಟಿ ಬಂದ ಮೇಲೆ ಎರಡರೊಳಗೆ ಒಂದು ಮಾಡೋದು. ಅದ ಏನು ಮಾಡೋದು? ಹಿಂದ್ ಹಿರಿಯರ್ ಗಾವನಂಗ ಆಸ್ತಿಗಳು ಸಿಟ್ಟಿದ್ರಂದ್ರ ಹಾ ಹಾ ಕುಡಿದು ತಿಂದು ಮಜಾ ಮಾಡಿ ಅಳಗಾಲ ಹಚ್ಚಿ ಕಳದ್ ಬಿಡುದು. ನಿಪ್ಪತ್ರ ಮಾಡೋದು. ಒಟ್ಟ ಒಂದಿಟ್ಟು ಉಳ್ಸಂಗಿಲ್ಲ. ಮತ್ತೆ ಹಿಂದ್ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಎಲ್ಲಾ ದುಡ್ಕೊಂಡ್ ತಿನ್ನೋಂಗ್ ಮಾಡಿಟ್ಟು ಹೋಗ್ಬಿಡುದು. ಹಾ, ಇದು ಮೊದ್ಲೇದ್ದು. ಮೊದಲನೇದ್ದು. ಇಲ್ಲ ಅಂದ್ರ ಹಾ. ಗಾವನಂಗ ದುಡ್ದು ಗಳಿಸೋದು. ದುಡ್ದು ಗಳಿಸೋದು. ಹಾ 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 ಇವ್ ಎರಡರೊಳಗೆ ನಾನು ನೀನು ಕಳೋದು ಮಾಡಿಲ್ಲ. ಮತ್ತ ಹಾ ಹಾ ಬರೇ ಗಳಿಸೋದು. ಒಟ್ಟ ಗಳಿಸುದು ಮಾಡಿ ಒಟ್ಟ ಕಳೆದಿಲ್ರಿ. ಒಟ್ಟ ಗಳಿಕಿನ 3 ದಿವಸ ಹೇಳಿರ್ ತೀರ್ಲಾದಷ್ಟು ಗಳಿಸಿಟ್ಟಿನಿ. ಅಷ್ಟು ಗಳಿಸಿ. ಹ್ಞೂನ್ರಿ. ಅಂತ ಏನ್ ನಿನ್ನ ಗಳಿಕೆ? ಸ್ವಲ್ಪ ಹೇಳೋ ಬಾಳ ಹೇಳಿ. ಸ್ವಲ್ಪ ಹೇಳಿಬಿಡು ಇವತ್ತಿನ ದಿವಸ. ಏನ ನಾನು ಹುಟ್ಟಿ ಬನ್ನಿ ಬಂದಿ. ನನಗೆ ತಿಳುವಳಿಕೆ ಬಂತು. 10 ಕೂರಿ ಹೊಲ ನನ್ನಿಂದ ತಯಾರು. ಎಷ್ಟು ದರ್ಬಾರ್ ಇರ್ಬೇಕು ನಂದು. ಹೌದ್ ವಿಚಾರ ಮಾಡುವಂತ ಮಾತ ಹೇಳಿಬಿಟ್ಟಿ. ಎಂತಾದ್ರಿ? ನೀ ಹುಟ್ಟಿ ಬಂದ ಬಳಕ, ಹ್ಞೂನ್ರಿ, ನೀ ಹುಟ್ಟಿದ ಬಳಿಕನ 10 ಎಕರೆ ಹೊಲ ಸ್ವತಃ ನಿನ್ನಿಂದ ತಯಾರ. ನನ್ನಿಂದ ತಯಾರ್. ಹೌದಾ? ಮತ್ತ ಊರಾಗ ಒಂದ್ ದೊಡ್ಡ ಮನಿಗೆ ಮಾಡೀನ್ರಿ. 10 ಕೂರಿಗೆ ಹೊಲ ಸ್ವತಃ ನಿನ್ನಿಂದ ತಯಾರು ಮಾಡಿಕೊಂಡು ಊರೊಳಗ ದೊಡ್ಡ ಮನಿ ರೀ. ದೊಡ್ಡ RCC ಮನಿ ಮಾಡಿಬಿಟ್ಟಿ. 3 ಅಂತಸ್ತಿನ ಬಿಲ್ಡಿಂಗ್. 3 ಅಂತಸ್ತಿನ ಬಿಲ್ಡಿಂಗ್ ಕಟ್ಸಿ. ಒಟ್ಟ ಊರಾಗ ಬಸ್ ಸ್ಟ್ಯಾಂಡ್ ಬಂದ್ ನಿಂತ್ ನೋಡಿದೆ ಅಂದ್ರೆ ಕಾಣುದ್ ನಂದ ಮನಿ ಅದು. ನಿನ್ನ ಮನಿ ಎತ್ತರದ ಮನಿ ಕಾಣುದ್ಲ ಅಲ್ಲ ರೀ. ಹೌದೇನ? ಆ ಮನಿ ಒಳಗ ಆ ಮನಿ ಒಳಗ 4 ಎತ್ತ ಮಾಡೀನ್ರಿ. 4 ಎತ್ತ ಮಾಡಿ, 4 ಆಕಳ, 4 ಆಕಳ, 5 ಎಮ್ಮಿ, 5 ಎಮ್ಮಿ, 6 ಕ್ವಾನ. ಇವೆಲ್ಲ ನನ್ನಿಂದ ತಯಾರಿ. ಮತ್ತ ಕ್ವಾಣ ಗಳೆ ಹುಡಾಕ ನೋಡು ಎಷ್ಟು ಶಾಣೆ ಅದ್. ನಾ ಕೇಳುವಂತ ಪ್ರಶ್ನೆ ಅವನೇ ಕೇಳಿದೆ ನಿನ್ನ. ಹೌದು. ನೀನ್ ಏನಂದಿ? 5 ಎಮ್ಮೆ ಅಂತ ಹೇಳಿ 6 ಕ್ವಾಣ ಅಂದಿ. 6 ಕ್ವಾಣ ಅಂದೆಲ್ಲ ಒಂದು ಕ್ವಾಣ ಜಾಸ್ತಿ ಆತಲ್ಲ ಯಾಕಂತ? ಯಾಕಂದ್ರ 5 ಎಮ್ಮೆ 5 ಕ್ವಾಣ ಇದು ಸರಿ ಆತಿಲ್ಲ. ಬರಾಬರಿ ಆತ. ಹೌದಿಲ್ಲ? ಹೌದು. ಒಂದೇನ್ ಎಷ್ಟ್ರ ಉಳ್ದತ್ತಲ್ಲ ಇತ್ತಲ್ಲ. ಊರ್ಗಾರಿಕೆ ಬಿಟ್ಟನದನ್.
ಎದಕ್ಕ ಪರೋಪಕಾರ ಮಾಡೋ ಸಲುವಾಗಿ ಹೌದಾ ನೀರಂತ ಬೇಕಾ ಕರೆಂಟ್ ಹೋಗ್ತಾವ. ಹೌದು. ಹೊಳಿ ನಮ್ ಮಗ್ಲ ಐತಿ. ಹೌದು. ಹೊಳಿಯಿಂದ ನೀರ್ ತಂದ ಮಂದಿ ಮನೆಗೆ ಹಾಕಬೇಕಲ್ರಿ ಅದ. ಪರ ಉಪಕಾರ ಮಾಡ್ಲಿಕ್ಕೆ ಅದರ ಸಲುವಾಗಿ ಒಂದ್ ಎಷ್ಟ್ರ ಐತಿ ಕೋನ್. ಬಾಳ ಶಾನ್ಯಾಳದಿ ನೋಡು. ಇನ್ನೇನು ಬಾಳ್ ಹೇಳೋದಲ್ರಿ. ಬಾಳ ಹೇಳಬೇಡ ಯಪ್ಪ. ಹಾ. ಅವೆಲ್ಲ ಟ್ರ್ಯಾಕ್ಟರ್ ಟ್ರಕ್ ಬಾಳ ಅದಾವು. ಅವ್ನ ಬಿಡು ನೀವತ್ತ. ಬಿಟ್ಟು ಬಿಡ. 4 ಮಕ್ಕಳ ಮಾಡೀನ್ರಿ. 4 ಮಂದಿ ಸ್ವತಃ ಮಕ್ಕಳ ನೀನ ತಯಾರು ಮಾಡಿ. 4 ಮಕ್ಕಳು. ಹಾ. ಒಂದ ಹೆಂಡತಿ ಐತಿ. 4 ಮಂದಿ ಮಕ್ಕಳ ಮಾಡಿ. ಮಾಡೀನಲ್ರಿ. ಹೊಲ ಮನಿ ಎತ್ತು ಚಕ್ಡಿ RCC ಬಿಲ್ಡಿಂಗ್ ಏನೇನೋ ರಗಡ ಮಾಡಿ ಒಗದಿದಿ. ಎಲ್ಲ ರಗಡ್ರಿ. 4 ಮಂದಿ ಮಕ್ಕಳ ತಯಾರು ಮಾಡಿ. ಮಾಡೀನಲ್ರಿ. ಮತ್ತ ಹೆಂಡತಿನೂ ಒಂದು 4-5 ಮಾಡ್ಕೊಂಡ್ ಬಿಡ್ಬೇಕಾಗಿತ್ತಲ್ಲ. ನಾನು ವಿಚಾರ ತಲೆ ಓಡಿಸಿನ್ರಿ. ಓಡಿಸಿದ್ದಿ. ಒಂದ್ 4 ಆಗ್ಬೇಕಂತ ವಿಚಾರ ಮಾಡೀನಿ. ಮಾಡಿದ್ದಿ. ಕರೆ ಹಾ. ನಮ್ಮ ಮನೆ ಇದ್ರಿ ನಾವ್ ಇಬ್ರು ಹೆಂಡ್ರನಾಗಿದ್ದಾವ. ಹಾ ಹಾ. ಇಬ್ರು ಹೆಂಡ್ರನಾಗಿದ್ದ. ಹಾ. 10 ಮುನುಗಿದ್ದೆ ಅವ್ರ ಮನ್ಯಾಗ ಜಗಳ ಚಾಲು. ನೋಡು 10 ಮುಳುಗಿತಂದ್ರ ಜಗಳ ಚಾಲು. ಸಂಚಾನ ಅಗದಿ ನಕ್ಕೋತಾರ ಅವ್ರು. ಹಾ ಹಾ. ಅವ್ರು ಹುಟ್ರು ಕುಡಿಯಲ್ಲ ಅವ್ರು. ಹೌದು ಮತ್ತ 10 ಮುನುಗಿತಂದ್ರ ಜಗಳ ಚಾಲು. ಮತ್ ಜಗಳ ಹತ್ತುದ ಅವಾಗನದ. ಜಗಳ ಹತ್ತಿ ಅವ್ರೇನ್ ಕರುತ್ತಿದ್ದಿಲ್ಲ ಬಿಡ್ತಿದ್ದಿಲ್ಲ. ಹಾ ಹಾ. ನಮ್ಮ ಮನ್ಯಾನ ಕಂಬಳಿ ತಗೋದು. ಹಾ ಹಾ. ನಾ ಕಂಬಳಿ ಅವ್ರ ದೋಸ್ತಿ ಬಾಳ್ರಿ ನಾನು. ಹೌದು ನಮ್ಮ ಮನ್ಯಾನ ಕಂಬಳಿ ತಗೋದು. ಕಂಬಳಿ ತಗೊಂಡು ಅವ್ರ ನಡು ಮನ್ಯಾಗ ಹಾಸೋದು. ಅವ್ರ ನಡು ಮನ್ಯಾಗ ಹಾಸೋದು. ಏ ತಮ್ಮ ಅಲ್ರಿ ಇದು ಬುದ್ಧಿ ಹೇಳೋ ರೀತಿ ನಂದು. ಮತ್ ನನಗೆ ಯಾಕೆ ಕೈ ಮಾಡ್ತಿ? ಅಂದ್ರ ಬುದ್ಧಿ ಹೇಳ್ಬೇಕಾರೆ ಯಾಕ್ರಿ ಹಿರಿಯರು ಯಾರ ಕಡೆ ಕೈ ಬರ್ತೈತಿ ಹೇಳ್ರಿ. ಹಾ ಹೇಳಿ ಇನ್ನ ಮ್ಯಾಗ. ಏ ತಮ್ಮ. ಹಾ. ನೀ ಮಾಡೋದಾಗದ ಇದು ಅಲ್ಲೋ. ಅಲ್ಲ. ನಿನ್ ತಪ್ಪಕತ್ತೆ. ಹೌದು. ತಂಗಿ ನೀನು ಹಂಗ್ಯಾಕ್ ಮಾಡ್ತಿ? ಹೌದು. ಹಂಗ್ ಮಾಡ್ಬಾರ್ದು. ಏನೋ ವಾರದಾಗ 7 ದಿವಸ ಅಲ್ಲಿ ಇರ್ಲಿ 7 ದಿವಸ. ಏ ತೋತ ಹಿಂಗ್ ಬುದ್ಧಿ ಹೇಳೋ ಲಾಕಿದ. ವಾರಕ್ಕೆ ದಿವಸಗಳಾರ ಎಷ್ಟ? 14. 7 ದಿವಸಗಳು. 7 ದಿವಸ ಅಂದ್ರ ರಾತ್ರಿ. ಹಾ ಹಾ. ಅವು 7. ಹಾ ಹಗಲಿ. ಇವು 7. ಹೆಂಗ ವಿಚಾರ ಮಾಡ್ತೀಯ ನೀನ? ಹೆಂಗ್ರಿ ನಾನು ಲಾಕ್ರಿ. ಅದಕ್ಕ ನೀನು ನಿನ್ನ ಸ್ವತಃ ನಿನ್ನ ಮನ್ಯಾನ ಕಂಬಳಿ ಹೋದ. ಅವ್ರ ಬಾಗಲ್ದಾಗ ಹಾಸ್ತಿ. ಅವ್ರ ನಡು ಮನ್ಯಾಗ ಹಾಸಿ ಅಲ್ಲಿ ಬುದ್ಧಿ ಹೇಳಿ ಬರ್ತಿದ್ನಿ. ಕಂಬಳಿ ಹಾಸಿ ಅವ್ರಿಗೆ ಬುದ್ಧಿ ರೀತಿ ಹೇಳಿ ನ್ಯಾಯ ಬಗೆಹರಿಸಿ ಬರ್ತಿ. ದಿನ 10 ಮುನಿಗೆ ಎದ್ದಾಗದ್ರಿ ನಂದ. ಅದ ಕೆಲಸ. ಅಕಸ್ಮಾತ್ ನಾ ಯಾಡಾದ್ನಿ ಅಂದ್ರ ಯಾಡಾದೆ ಅಂದ್ರ ಅವ್ ಕಂಬಳಿ ತರ್ತಿದ್ದಿಲ್ಲ. ಹಾ ಹಾ. ಒಂದು ಪಲ್ಲಂಗ ತಂದ್ ನಮ್ ನಡು ಮನ್ಯಾಗ ಹಾಕ್ತಿದ್ದ. ಏನು ನೀನು ಇನ್ನೊಬ್ರ ಕಡೆ ಹರಿಸಬಾರ್ದು ಅಂತ ತಿಳ್ಕೊಂಡ ನಾವ ತಿಳ್ಕೊಂಡ ಒಂದ್ರ ಮೇಲೆ ಸಾಗ್ ಮಾಡೀನಿ. ಬಾಳ ವಿಚಾರ ಮಾಡಿದಿ. ಹಿಂಗಾಗಿ ಇನ್ನೊಬ್ರು ಬುದ್ಧಿ ಹೇಳೋದ್ ಬಾಳ ಚಲೋ ವಿಚಾರ ಮಾಡಿದಿ. ಅದಕ್ ಒಂದ ಹೆಂಡತಿ ಐತ್ರಿ. 2 ಹೆಂಡತಿ ಮಾಡ್ಕೊಂಡ ಅವ್ರ ಪರಿಸ್ಥಿತಿ ಏನಾಗ್ತದ ತಿಳ್ಕೊಂಡು ಹಿಂಗಾಗಿ ಇನ್ನೊಟ್ಟೆಂತ 2 ಹೆಂಡ್ರಾದವ್ರ ಗತಿ ನೋಡಕತ್ತೀರಿ ನೀವು. ಹಂಗಾಗತ್ತ ನಾನು ಹಿಂಗ ಮಾಡೀನಿ. ಇರ್ಲಿ ದೋತೆ. ಇಷ್ಟೆಲ್ಲ ಬಹಳ ಗಳಿಸೇನ್ ಅಂತ ಹೇಳಿದಿ. ಇವೆಲ್ಲ ನನ್ನಿಂದ ತಯಾರ್. ನೀನು ಹುಟ್ಟಿ ಬಂದ ಬಳಕ 10 ಎಕರೆ ಹೊಲ ಸ್ವತಃ ನನ್ನಿಂದ ತಯಾರ ಅಂತ ಎದಿ ಕೈ ಹೆಚ್ಚಿ ಕೂಡಿದ ಸಭಾದೊಳಗೆ ಹೇಳಿದಿ. ಯಪ್ಪ ಹಾ ನಿನಗ ಸಂಶಯ ಇದ್ರ ಕಾಗದ ಪತ್ರ ತೋರಿಸ್ಲೇನ? ತಂದ ಬಿಟ್ಟಿಯ ನಾವು ಹಿಂಬಾಲೆ ನಿಮ್ಮಂತವ್ರ ಬೆಟ್ಟ ಒಟ್ಟು ಗಂಟು ಕಟ್ಕೊಂಡ ಬರ್ತೀಯನ? ಏ ಹೊರಗೆ ತೆಗಿಬೇಡಿ ನೋವು. ಅಲ್ಲಿ ಇಲ್ಲಿ ಅದಾವ್ರಿ. ಇಷ್ಟೆಲ್ಲ ಹೇಳ್ತಿ ಅಂದ ಬಳಕ ಕರೆ ಇದ್ದಂಗ ಆತು. 10 ಎಕರೆ ಹೊಲ ಸ್ವತಃ ನನ್ನಿಂದ ತಯಾರಾಗಿತ್ತು ಭೂಮಿ ಅಂತ ಹೇಳಿದೆಲ್ಲ. ಇಷ್ಟ ಒಂದು ಮಣ್ಣು ಹೆಂಟಿ ಮಾಡಿ ತೋರಿಸ್ಬೇಡಿ ಎಲ್ಲರ ಕಣ್ಣುಜ್ರ. ಇಷ್ಟ ಸಣ್ಣ ಹೆಂಟಿ ಮಣ್ಣಿಂದ ನಾ ತಯಾರು ಮಾಡ್ತಾನಂತ ಹೇಳಿ ನಾನು. ಮತ್ 10 ಎಕರೆ ಹೊಲ ನನ್ನಿಂದ ಸ್ವತಃ ತಯಾರಾಗಿತ್ತು ಅಂತ ಹೇಳಿದೆಲ್ಲ. ಅವಾಗ ರೊಕ್ಕ ಹರ್ಕತ್ತಾಗಿದ್ದು. ಹಾ ಹಾ. ನನಗ ಹೊಲ ಹರ್ಕತ್ತಾಗಿತ್ತು. ಹಾ, ಹಾ, ಹಾ. ಅವ್ ರೊಕ್ಕ ಕೊಟ್ನಿ ಹೊಲ ಕೊಟ್ಟಲ್ಲ ಅಂದು. ಹಿಂಗೇನ? ಅದಕ್ಕ ನಾನ ತಯಾರು ಮಾಡಿ ನೋಡು. ಹಂಗ ಅನ್ಲಾಕ್ ಬರೋದಿಲ್ಲ. ನೋಡು ಹೊಲ ಮೊದಲು ಬೇರೆದವ್ರದಾಗಿತ್ತು. ಅವನಂತೆ ಹೊಲ ಇತ್ತು. ರೊಕ್ಕಿದ್ದು ರೊಕ್ಕ ಕೊಟ್ಟು ಭೂಮಿ ತಗೊಂಡಿ ಅದು ನಿಂದಾತು. ನೋಡು ರೊಕ್ಕ ಕೊಟ್ಟು ಭೂಮಿ ಮಾರಾಕ ತಗೊಂಡೇನ ಅನ್ಬಹುದು. ಭೂಮಿ ಸ್ವತಃ ನನ್ನಿಂದ ತಯಾರಾಗಿತ್ತಂತ ಯಾವನಿಗೆ ಅನ್ಲಾಕ್ ಬರೋದಿಲ್ಲ. ಅವಸರದಾಗ ಬಂದ ತಡ್ರಿ ಅದ. ಹಂಗ ಅವಸರದಾಗ ಅನ್ನಕ್ ಹೋಗ್ಬೇಡ. ಯಾಕಂದ್ರ ನೀನು ಹುಟ್ಟು ಪೂರ್ವದಲ್ಲಿ ಭೂಮಿ ಇತ್ತೋ ಏನಿಲ್ಲೋ ಅಲ್ಲೇ ಇತ್ರಿ. ಹೌದಿಲ್ಲ? ರೊಕ್ಕಿದ್ದು ಏನಿಲ್ಲೋ ರೊಕ್ಕನು ಇದ್ದು ಭೂಮಿನೂ ಇದ್ದು ಅಂದ ಬಳಕ 10 ಎಕರೆ ಹೊಲ ನಿನ್ನಿಂದ ಹೆಂಗ ತಯಾರಾತಿ ಭೂಮಿ? ರೊಕ್ಕ ಕೊಟ್ಟು ತಗೊಂಡನಂತ ಹೇಳಾಕ ಅದ ಹೇಳಿನೆಲ್ಲ. ರೊಕ್ಕ ಕೊಟ್ಟು ತಗೊಂಡೇನ ಮಾರಾಕ ಅನ್ನಬಹುದು. ಆ ಭೂಮಿ ಅಂತದ ನನ್ನಿಂದ ತಯಾರಾಗಿದೆ. ನಾಂದ ಅಂತ ಏನ್ ಹೊಕ್ಕಾರಲ್ಲ. ನಿನ್ನಂತ ಮಂಗ್ಯಾನ ಮಕ್ಕಳು ರಗಡ ಮಂದಿ ಆಗಿ ಹೋಗ್ಯಾರ. ನಾ ಇರುವಂಗಿರ್ತೇನೆ ಅಂತ ಭೂಮಿ ಅದು. ಮನೆ ಅಪ್ಪಾರ ಒಂದ್ ಮಾತು ಹೇಳಿದ್ರಿ. ಹೌದನ? ರಗಡ್ ಮಂದಿ ಬಂದ್ರತ್ತ ಇದು ನಂದ ಅತ್ತಾರ. ಅವ್ರು ಬಂದ್ ಬಿಟ್ಟ ಹೋಗಾರ. ಮತ್ತ ಇರುವಲ್ಲಿ ಅದ ಬರಾವ್ರ ಹೋಗವ್ರ. ಅದಕ್ಕ ನಂದು ನನ್ನಿಂದ ತಯಾರಾಗೈತೆ ಅನ್ನಕ್ ಬರಲಿಲ್ಲ. ಆ ರೊಕ್ಕ ಕೊಟ್ಟು ಭೂಮಿ ತಗೊಂಡೆ ನಾನು ಅಬಹುದು. ನೀನು ಸಣ್ಣ ಮಣ್ಣ ಆಗಿ ನೀ ನಾಳೆ ಸತ್ಯ ಅಂದ್ರ ಈಗ ಏನು ಕೊಲ್ಲಾಕ ಬಂದೇನಪ್ಪ ನೀ? ಹಂಗಲ್ಲ.
ತಿಳ್ಕೊ ಹಂಗ ಓ ಹಂಗ ತಿಳ್ಕೊ ಹಂಗ ತಿಳ್ಕೋದೂತೆ. ಹ್ಞೂನ್ರಿ. ಅಕಸ್ಮಾತ್ ನೀನು ನಾಳೆ ದಾಟಿ ಹೋದೆ ಅಂದ್ರ ಹಾ ಆ 10 ಎಕರೆ ಹೊಲ ಯಾರ ತಾವಿನ ಆಗ್ತದ? 4 ಮಂದಿ ಅದಾರ ಗಂಡು ಮಕ್ಕಳು 4 ಮಂದಿ. ಹೌದು, ಮೊದಲ ಹೇಳಿ 4 ಮಂದಿ ಅಂತ. ಅವ್ರದಕ್ಕತ್ತದ. ನೀನು ಸತ್ತ ಮೇಲೆ ನೀನು ಗಳಿಸಿದಂತ ಹೊಲ ನಿನ್ನ ಮಕ್ಕಳ ತಾವಿನ ಆಗ್ತದ. ಹೌದು, ವಿಚಾರ ಮಾಡ. ಹೇಳ್ರಲ್ಲ. ನಿನ್ನ ಮಕ್ಕಳು ಮಾಡಬಾರ್ದು ಏನೋ ಒಂದು ದೊಡ್ಡ ತಪ್ಪು ಕೆಲಸವನ್ನು ಮಾಡಿ ಹಾ ಆ ಭೂಮಿ 10 ಎಕರೆ ಹೊಲ ಬ್ಯಾರೆದವ್ರಿಗೆ ಮಾರಾಕ ಕೊಟ್ರಂದ್ರ ಆ ಭೂಮಿ ಅವ್ರದ್ ಹೆಂಗ ಆಗ್ತದ? ಅವ್ರದಕ್ಕತಿ ತಗೊಂಡವ್ರದ್ದು ಹೋಗ್ತಿಲ್ಲ. ಅವ್ರದಕ್ಕತಿ ಮತ್ತ ನಿಂದ ಹೆಂಗ ಆತ ಭೂಮಿ? ಹೋತ ಹೋತಿಲ್ಲ. ಬಾದ ಮಾಡಿ ಹೋಗದೆಪ್ಪ. ಬಂದ ಕೂಲಿ 10 ಕೂರ್ಗಿನ ಬಾದ ಮಾಡಿದಿ. ನಮ್ಮಪ್ಪ ಬಹಳ ದುಡ್ದಾನಂತ ತಿಳದ ಹಾ. ನಿನ್ನ ಎಲಬ ತಗೊಂಡ್ ಹೋಗಿ ನಡು ಭೂಮಿಯಾಗ ಹೋಗದಿರ್ತಾರ. ಬನ್ನಿಗಿಡದ ಬಡ್ಡಾಗರಿ. ಹೌದಿಲ್ಲ? ಹ್ಞೂನ್ರಿ. ಗುಡಿನೂ ಕಟ್ಸಿರ್ತಾರ. ಕಟ್ಸಿರ್ತಾರ. ಆ ಹೊಲ ತಗೊಂಡ್ ನಾವ್ ಏನ್ ಮಾಡ್ತಾನ? ಅವಂದ್ಯಾಕ ಅವನ್ ಎಲಬ ನನ್ನ ಹೊಲದಾಗ ಯಾಕಂತ JCP ತರಿಸಿ ನಿನ್ನ ಕೆದರಿಸಿ ಹಾ. ಹಳದಾಗ ಹೋಗಿತಾನ. ಹೊಲ ನಿಂದ ಹೆಂಗ ಆಗ್ತ? ಸ್ವಲ್ಪ ನನ್ನಿಂದ ತಯಾರ ಅಂತ ಹೇಳ್ತೀವಿ. ಹೋತ್ 10 ಕೂರಿಗೆ ಬಾದ ಮಾಡಿ ಭೂಮಿ ಹೋತ್ ಮತ್ತ ಮನಿ ನಂದಾರಿ. ಊರಾಗ ಮನಿ ಒಂದ್ ಐತಲ್ಲ. ನಿನ್ ಮುಂದ್ ಕರೆನ ಹೇಳ್ತಾನ. ಕರೇನ ಹೇಳ. ಕಲ್ಲ ಮಣ್ಣ ಹೊತ್ತು ತಲೆ ಅಂತ ಒಂದು ಉಳಿದಿದ್ದಿಲ್ಲ. ಹೌದಾ? ಹೆಂಗ ಮನಿ ಮುಕ್ಕೊತ್ತ ಬಂತು ಹಂಗ ಚಿಕ್ಕೊತ್ತ ಬಂದಾವ. ನಿನ್ನ ಮನಿ ಹೆಂಗ ಮುಗಿತು ಹಂಗ ನಿನ್ನ ಕೂದ್ಲ ಚಿಕ್ಕೊತ್ತ ಬಂದು. ನೋಡ್ರಿ. ಅಂದ್ರ ಕಲ್ಲು ಮಣ್ಣು ಹೊತ್ತು ಒಟ್ಟ ತಲೆ ಅಂತ ತುಪ್ಪಳ ಇದ್ದಿದ್ದಿಲ್ರಿ. ಹೋಗಲಿ. ಊರೊಳಗ ಒಂದ್ ದೊಡ್ಡ RCC ಬಿಲ್ಡಿಂಗ್ ಕಟ್ಸೇನಂತ ಹೇಳಿ ಹೌದಲ್ರಿ. ಮಹಾತ್ಮರು ಏನ್ ಚಂದ ಹೇಳ್ತಾ ಇದ್ದಾರೆ. ಏನ್ರಿ? ಹುಟ್ಟಿದ ಹುಳವೊಮ್ಮೆ ಸಾಯುವುದು, ಹಾ. ಕಟ್ಟಿದ ಮನಿಯೊಮ್ಮೆ ಬೀಳುವುದು, ಸೃಷ್ಟಿಯ ನೇಮವಿದು. ಹೌದು. ಹೌದಿಲ್ಲ? ಎಂದಾದ್ರೂ ಒಂದು ದಿನ ಹಾ. ಇಷ್ಟ ವರ್ಷ ಇಷ್ಟ ದಿವಸ ಹೌದು. ಇರ್ಬೇಕಂತ ಕಲ್ಲು ಕಟ್ಟಿಗಿ ಹಾ ಅವಕ್ಕೂ ಆಯುಷ್ಯ ಅಂತ ಹೌದ್ರಿ. ಹೌದಿಲ್ಲ? ನೋಡ್ರಿ. ಅದು ಇಂದಿಲ್ಲ ನಾಳೆ, ಹೌದು. ನಾಳಿಲ್ಲ ನಾಡಿದ್ದು, ಹಾ. ಎಂದಾದ್ರೂ ಒಂದು ದಿವಸ ಬಿದ್ದು ನಾಶ ಆಗುವಂತ ಆ ಮನಿ ನಿಂದ ಹೆಂಗ ಆಗ್ತದ? ಅದು ಹೋತಾನ. ಹೌದಲ್ಲ? ಅದನ್ನು ಬಾದ ಮಾಡಿದಿ. ಬಾದ ಆಯ್ತು. ಮತ್ತ ಹೊಲಾನ ಮನಿನ ಹೋತಂದ್ರ ದನಾಕರ ಅಲ್ಲೇ ಉಳಿದು ಗ್ವಾದ್ಲಿಗೆ ಅವಕ್ಕ ಗಂಟ ಎಲ್ಲ ಹೋದವಲ್ಲ. ಎಲ್ಲ ಹೋದವನ ಬನ್ನಿ. ಹೌದು. ಹೆಂಡ್ರು ಮಕ್ಕಳು ನನ್ನವ್ರು. ಹೌದಲ್ಲ? ಹಾ ಹೆಂಡ್ರು ಮತ್ತು ಮಕ್ಕಳು ಸ್ವತಃ ನನ್ನವ್ರು ನಾನಾ ತಯಾರು ಮಾಡೀನಿ. ಹೌದ್ 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 ಹೌದು. ಇದ್ರಾಗೇನ್ ಯಾರ್ದು ಅಂಜಿಕೆನೇ ಇಲ್ಲ. ಅಂಜಿಕೆನೆಲ್ಲ ಸಂಶಯನ ಇಲ್ಲ. ಇಲ್ಲ ಹೋಗ್ಲಿ. ಹಾ. ಸ್ವತಃ ನನ್ನ ಹೆಂಡತಿ ನನ್ನವಳು ಅಂತ ಹೇಳ್ತೀಯಲ್ಲ. ಮಕ್ಕಳು ನಾನು ಮತ್ತ ಹೌದಿಲ್ಲ? ಹಾ. ಮತ್ತ ಇಷ್ಟರೊಳಗ ನಿನಗ ಅಗದಿ ಪ್ರೀತಿಯಾದಂತ ವಸ್ತುಗಳು ಯಾವ್ಯಾವ? ಹೇಂತ್ರಿ ಮೊದ್ಲಕ್ಕ ಹೇಂತ್ರಿ. ಹೌದಾ? ಆಮೇಲೆ ಮಕ್ಕಳು. ಬಾಳ ನಿನ್ನ ಹೆಂಡತಿ ಬಾಳ ಕಾಜಿ. ಬಾಳ ಕಾಜಿರಿ. ನನ್ ಮೇಲೆ ಬಿದ್ದು ಸಾಯ್ತಾಳ್ರಿ. ಬಿದ್ದು ಸಾಯ್ತಾಳ? ಹಾ. ಒಮ್ಮೆರ ಸತ್ತಾಳೇನ? ಅಲ್ರಿ ಮನಿಗ್ ಹೋಗೋದು ಈಗ ಆಟಕ್ ಬಂದಿನಲ್ರಿ. ಹೌದ್ ಹೌದ್. ಮುಂಜಾನೆ ಮನಿಗ್ ಹೋಗೋ ಪುರುಸೊತ್ತಿಗಿಲ್ದ ಮನಿಗ್ ಹೋಗು ಪುರುಷದಲ್ಲಿ ಏನ್ ಮಾಡ್ತಾಳ? ಬರ್ರಿ ಹೌದಾ? ಬರ್ರಿ. ಯಾರಿಗೆ ಅಂತೀನಿ? ಅಲ್ಲ ನಾನು ಹೇಳ್ತ ನನಗೆ ಅತ್ತಾಳ್ರಿ. ನಿನಗ ಕಾಜಿ ಬರ್ರಿ ಅತ್ತಾಳು. ಬಿಸಿನೀರ ತಗೊಂಡ್ ಬರ್ತಾಳ. ಬಿಸಿನೀರ್ ತಗೊಂಡ್ ಬರ್ತಾಳ. ಕಾಲಿಗೆ ಕಾಲ್ ತೊಳ್ಕೊರಿ. ತೊಳ್ಕೋರಿ. ಕಾಲ್ ತೊಳ್ಕೊಂಡು ಒಳಗೆ ಬಂದು ಕುಂದ್ರಿ. ಹಾ. ಕುಂದ್ರ ಕೊಡ್ದನ ಬಂತೆ. ಏನದು? ಚಾ ಬಂತು. ಚಾ ಕುಡ್ತಿರೋ ಕಾಫಿ ಕುಡ್ತಿರೋ. ಹೌದ್ ಹೌದು. ಹಿಂಗಂತಾಳ್ರಿ. ಅಂತಾಳ. ಆಕೆ ಚಾ ಕೊಡೋ ಬಡ್ದ ನನ್ ಕಿಶೆದಾಗ ಕೈ ಹಾಕಬೇಕು. ಮತ್ತ ಹೌದ್ ಹೌದು. ಹಾಕಿನಿ. ಹಾ. ನಂದು ಜಲಂ ಬರಬ್ಬರಿ ಬಾಳ ಚಲೋ. ಏನೋ ಒಂದು ಊರಾಗ ಕರೆಂಟ್ ಹೋಗಿ ಹಾ ಮಳೆ ಆಗಿ ಆಟ ಆಗಿರ್ಲಿಲ್ಲ ಅಂದ್ರ ಮಾಲಕರ ಪಗಾರ ಕೊಟ್ಟಿದ್ದಿಲ್ಲ ಅಂದ್ರ ಏನ್ ಮಾಡ್ತಾಳ? ಏನ್ ಬಿಡು ಮರಯ್ಯ, ಹಾ ಇವತ್ತು ಆಟ ಆಗಿಲ್ಲ, ಹಾ ಮಾಲಕರ ಪಗಾರ ಕೊಟ್ಟಿಲ್ಲ ಅಂದಿ ತಗೋ ಹಾಸಿಗೆ ಹೊರಗೆ ಕಟ್ಟಿ ಮೇಲೆ ಬೀಳತ್ತಾಳ. ಎಷ್ಟು ಜೀವ ಇರ್ಬೇಕು ನಾನು ಅಂತ ನಿನ್ನ ಒಳಗೆ ಬಿದ್ದಿ ನೀನ್ ಯಾವಾರ ಬೇರೆ ಮಗಳ ತಗೋ ಕಟ್ಟಿಗೆ ಬೀಳತ್ತಾಳ. ನಡಿ ದರ್ಗಾದ ಕಡೆ ಅಂತಾಳ. ಹನುಮಾಪುರ ಗುಡಿಗಾರ ಹೋಗು, ಇಲ್ಲಿ ದರ್ಗಾಕರ ಹೋಗು. ಮತ್ತ ನನ್ನ ಹೆಂಡತಿ ನನ್ನ ಮ್ಯಾಲ ಬಿದ್ದು ಸಾಯ್ತಾಳ. ಅಷ್ಟ ಕಾಜಿ ಅದಾಳಂತಿಯಲ್ಲ, ಮತ್ ಹೆಂಗ ನಿನ್ನ ಹೊರಗೆ ಹಾಕ್ತಾಳ? ಅಂದ್ರ ಹೊರಗ ಅಂದ್ರ ರೊಕ್ಕ ಕೊಟ್ರು ಅಲ್ಲೇ ಇಲ್ಲೇ ಮನಕ್ ಹೋಗ್ತಾಳ. ಹೌದಿಲ್ಲ? ಅದಕ್ಕೆ ಏನ್ ಹೇಳ್ತಾರ ಮಹಾತ್ಮರು, ನೋಡ್ರಿ, ಅನ್ನವು ತನ್ನಲ್ಲಿರುವ ತನಕ ಎಲ್ಲರೂ ನನ್ನವರನ್ನವರು, ಅನ್ನವು ತೀರಿದ ಮರುದಿನ ನನ್ನವರನ್ನವರು ಯಾರು ಇಲ್ಲ. ಎಲ್ಲಾರು ಇಲ್ಲ ರೀ. ಯಾರು ಬರ್ತದ? ಎಲ್ಲಿದ್ರಿ? ನಾಳೆ ನಾವು ಸತ್ತ ಬಳಕ, ನೀನು ಸತ್ತ ಬಳಕ ನಿನ್ನ ಗಳಿಸಿದಂತ ಹೊಲ ಬರಂಗಿಲ್ಲ, ಮನಿ ಬರಂಗಿಲ್ಲ, ಹೆಂಡ್ರು ಮಕ್ಕಳು ಬಂಧು ಬಳಗ ಇಲ್ಲಿ ತನಕ ಬಂದು ಉಂಡು ಹೋಗುವ ತನಕ ಮನೆಯ ಕಟ್ಟಿಸಿದಿ ಮಾಳಿಗಿ, ಹೋಗುದು ಬಂತಲ್ಲೋ ನಾಳಿಗಿ, ಹುಗುದು ಬಂದ ಉಣ್ತಾರ ಹುಗ್ಗಿ ಹೋಳಿಗಿ. ಅಷ್ಟ ಮಾಡವ್ರ ಅವ್ರು. ಆಟ ಮತ್ತ ಹೆಂಡ್ರು ಬಾಳ ಕಾಜಿ ಅದಾಳ, ಬಾಳ ಪ್ರೀತಿ ಅದಾಳ, ರೊಕ್ಕ ಕೊಡೋ ಮಟ್ಟ ಅಷ್ಟ. ಹೌದಿಲ್ಲ? ನಾಳೆ ನಿನ್ನ ಸತ್ತ ಮೇಲೆ ನಿನ್ನ ಸಂಗಡ ಬರ್ತಾಳ ಅಂತ ತಿಳ್ಕೊಂಡೇನ? ಬರ್ತಾರ. ಎಲ್ಲಿತನ? ಇವ್ರ ಒಟ್ಟರು ಬಿಟ್ರು ಅವ್ರು ಬಿಡುದಿಲ್ಲ. ಎಲ್ಲಿತನ ಬರ್ತಾಳ? ಇಡು ಜಾಗದ ಮಟ್ಟ. ಹೌದಿಲ್ಲ? ಮಣ್ಣಾಗಿ ಇಡುತ್ತಾನ ಅಷ್ಟ ಬರ್ತಾಳ. ಅಯ್ಯೋ ಹಂಗ ಬರುದಿಲ್ರಿ. ಏನಂತಾಳ?
ನಾನು ದೇವ್ರ ದೇವ್ರ ನನ್ನ ಗುಡ್ಡ ನನ್ನ ಗುಡ್ಡ ಎಲ್ಲಿ ಹಾದ್ಯೋ ಹಾ ಹಾ ಹಿಂಗ ಬಡ್ಕೋತ ಮಂದಿ ಮೇಲೆ ಗೊನೆ ತೆಗೆದು ಉಕ್ಕೋತ ಬರ್ತಾಳ ಹಂಗ ಹಾ ಆತಾತ ಬಂದು ಇಟ್ರು ಹಾ ಹೊತ್ತು ಪೀಡಾತಾಳ ಅದಕ್ಕ ಯಾರಿಗೆ ಯಾರು ಸಂಬಂಧ ಇಲ್ಲ ಎಲ್ಲಿದ್ರಿ ಹೌದಿಲ್ಲ ಹೌನ್ರಿ. ನೋಡು ಅದಕ್ಕೆ ಹೇಳ್ತಾರ ನೀನಿರೋ ಪದಕ್ಕೆ ನೀನಾರು ಅವರಾರು? ಅವರು ನಿನ್ನ ನಗಲ ದಿಹರ್ ಎಂಬ ಹಾ. ಸ್ವಾನಿನ ಕನಸಿನಂತೆ ಸಂಸಾರವಿದು ಹೌದ್ರಿ ಹೌದಿಲ್ಲ ಹೌದಲ್ರಿ. ನಾಯಿ ಕನಸಿದ್ದಂಗಂತ ನಮ್ಮ ಸಂಸಾರ ಹೌದು ನೋಡು ರಾತ್ರಿ ಮಕ್ಕೊಂಡಾಗ ಒಬ್ಬ ಮನುಷ್ಯನಿಗೆ ಒಂದು ದೊಡ್ಡ ಕನಸು ಬೀಳ್ತದ ಏ, ದೊಡ್ಡ ರಾಜ ಆಗಿರ್ತಾನ ಕನಸಿನೊಳಗ ಶಿವಾಸನ ಮೇಲೆ ಕೂತಿರ್ತಾನ ಅದು ಯಾವುದು ಸಿಂಹಾಸನ ಬಂಗಾರ ಬಂಗಾರ ಶಿವಾಸನ ಬಂಗಾರ ಸಿಂಹಾಸನ ಮೇಲೆ ಕುಳಿತಿರ್ತಾನ ಕನಸಿನ್ಯಾಗ ಒಂದ್ ದೊಡ್ಡ ಮನುಷ್ಯ ರಾಜ ಆಗಿರ್ತಾನ ನೋಡ್ರಿ ಇಲ್ಲಿ ಹಾ ಅಚ್ಚಕಚ್ಚಕ ಪ್ರಜೆಗಳು ಇರ್ತಾರ ಹಾ. ಸೇವಾ ಮಾಡೋರ್ ಇರ್ತಾರ ಹಾ. ಯಾರ ಕಾಲು ಒತ್ತಿರ್ತಾರ ಹೌದೌದು ಯಾರ ಹಂಗ ಗಾಳಿ ಬೀಸ್ತಿರ್ತಾರ ಏನ್ ಅವನ ಸುದ್ದಿ ಏನ್ ಅರ್ಬಾಟ್ನಾಗಿರ್ತಾನ ಯಾವಾಗಿದು ಕನಸಿನ್ಯಾಗ ಕನಸಿನಾಗ ಬಂಗಾರ ಸಿಂಹಾಸನ ಮೇಲೆ ಕುಳಿತ ರಾಜ ಆಳ್ತಿರ್ತಾನ ದರ್ಬಾರ ಅದನ್ನ ತಗೊಂಡ್ ಬಾ ಇದನ್ನ ತಗೊಂಡ್ ಬಾ ಅದನ್ನ ಮಾಡಿ ಇದನ್ನ ಮಾಡ ಅಂತಿರ್ತಾನ ಹೌದು ನಟ್ ನಡು ರಾತ್ರಿ ಒಳಗ್ 1 ಗಂಟೆ ಪಟ್ನ ಎಚ್ಚರ ಆದ್ರ ಅವ್ ಎಲ್ಲಿರ್ತಾನ ಅಲ್ಲೇ ಹರಕ್ ಕೌದ್ಯಾಗಿರ್ತಾನ ಆಮೇಲೆ ಮತ್ತೇನು ಶಿವಾಸನ ಮೇಲೆ ಕೂದ ಹರಕ್ ಕರಿಯಾಗ್ಯಾರ ಹಂಗ ಇದು ಏನೈತಲ್ಲ ಸಂಸಾರ ಹೌದು ಒಂದ್ ನಾಯಿ ಕನಸಿದ್ದಂಗ ತಮ್ಮ ಆತ್ಮರು ಹೇಳ್ಕೊಂತ ಬಂದ ಹೌದಲ್ರಿ ಹೌದಿಲ್ಲ ಹ್ಞೂನ್ರಿ ಹೊರಡೋದೂತೆ ಹ್ಞೂನ್ರಿ ಅದಕ್ಕೆ ನಮ್ಮ ಹಿಂಬಾಲೆ ಬರ್ತಕ್ಕಂಥದ್ದು ಯಾವುದೂ ಇಲ್ಲ ಇಲ್ಲ ನಮ್ಮ ಹಿಂಬಾಲೆ ಬರ್ತಕ್ಕಂಥದ್ದು ಯಾವುದು ಅಂತ ಕೇಳಿದ್ರ ಹಾ. ಈ ಪುಣ್ಯಮಯವಾದಂತ ಪರಮಾತ್ಮನ ನಾಮಸ್ಮರಣಿ ಭಕ್ತಿಯಿಂದ ಮಾಡಿರ್ಬೇಕು ಒಂದು ಮಾಡಕ್ಕಾಗ್ಲಿಲ್ಲ ಅಂದ್ರ ಕಿವಿಯಿಂದ? ಇಂಥ ಶಿವರಾತ್ರಿಯ ಉಪವಾಸ ಹಾ. ಶಿವರಾತ್ರಿ ಶಿವೋಗ್ಗದ ಸಮಯದೊಳಗ ಹಾ. ಇಂಥ ಪರಮಾತ್ಮನ ನಾಮಸ್ಮರಣಿ ಭಕ್ತಿಯಿಂದ ಯಾರು ಕುಳಿತು ಕೇಳಾಕತ್ತಾರಲ್ಲ ಹಾ. ಇವರು ಪುಣ್ಯದ ಗಂಟು ಬ್ಯಾಂಕಿನೊಳಗ ಹೆಂಗ ರೊಕ್ಕ ಜಮಾ ಆಗ್ತದ ಹಂಗ ಪುಣ್ಯದ ಗಂಟು ಇವ್ರ ಹೆಸರಿಗೆ ಜಮಾ ಆಗ್ತದ ಇವತ್ತಿನ ದಿವಸ ಯಪ್ಪ ಹಾ ನೀ ಎಲ್ಲ ನನ್ನ ಕೇಳಿ ಒಟ್ಟ ಸುಳ್ಳು ಮಾಡಿದಿ ಹೌದೌದು ಮತ್ ನೀ ಏನ್ ಗಳಿಸಿದಪ್ಪ ಗಬ್ರು ಮತ್ ನಿಂದೊಟ್ಟು ಗಳಿಕೆ ಹೇಳಲ್ಲ ಬರೀ ಮಂದಿದ ಗಳಿಕೆ ಕೇಳಿ ಹೋಗವ ನೀನು ನಾನು ಗಳಿಸಿನ ಕರೆ ನಿನ್ನಷ್ಟು ಗಳಸಾಕ್ ನನಗ ಆಗ್ಲಿಲ್ಲ ಅನು ಬೇಕಾದ ಗಳಸಾಕ ಅನು ಬೇಕು ಅನು ಸಿಕ್ಕರ ಗಳಸಾಕ್ ಬರ್ತೈತಿ ಕರೆ ಅದ ನಾನು ಗಳಿಸಿನ ಕರೆ ಹಾ. ಸ್ವಲ್ಪ ಗಳಿಸಿದಷ್ಟು ಹೇಳ್ತಾ ಇದ್ದೇನೆ ಕೇಳು ಅಟ ಹೇಳ ಸಾಕ ನಾನು ಇಡೀ ಬ್ರಹ್ಮಾಂಡವನ್ನು ಗಳಿಸೇನ್ ನಾನು ನಮಸ್ಕಾರ ಮಾಡ್ತೇನೆ ಯಾಕಂತ ನಾ ಕೇಳ್ತೇನೆ ಇಡೀ ಬ್ರಹ್ಮಾಂಡವನ್ನ ತಾವು ಗಳಿಸ್ಬೇಕಾರ ಹೌದು ನಾನು ಹೊಲ ಮನಿ ದನ ಕರ ಹೆಂಡ್ರು ಮಕ್ಕಳು ಎಲ್ಲ ನೀನ್ ಒಳಗ ಬಂದು ಅಲ್ಲ ಅಲ್ಲ ಹೊಲ ಮನಿ ಎತ್ತು ಚಕ್ಡಿ ಹೆಂಡ್ರು ಮಕ್ಕಳು ಈ ಭೂಮಿ ಬಿಟ್ಟು ಹೊರಗದನೋ ಭೂಮಿ ಒಳಗದನೋ ಇಲ್ಲೇ ಐತ್ರಿ ಮತ್ ಯಾರು ಗಳಿಸಿದಂಗ ಎಲ್ಲ ನಿಮ್ದರಿ ಹಾ. ಇಡೀ ಬ್ರಹ್ಮಾಂಡವನ್ನ ತಾವು ಗಳಿಸ್ಬೇಕಾದ್ರ ಹಾ. ತಾವು ಯಾರು ಯಾರು ಹೇಳ್ರಲ್ಲ ಈಗ ಹಾ. ಹಾಗಾದ್ರೆ ಕೇಳು ನಂದ ಕಂದ ಗೋವಿಂದ ಮುಕುಂದ ನಂದ ಕಂದ ಗೋವಿಂದ ಮುಕುಂದ ಗೋವಿಂದ ನಾರಾಯಣ ಗೋವಿಂದ ನಾರಾಯಣ ನಂದ ಕಂದ ಗೋವಿಂದ ಮುಕುಂದ ನಂದ ಕಂದ ಗೋವಿಂದ ಮುಕುಂದ
ವಾಸುದೇವ ಶ್ರೀವಾಮನೋನ ವಾಸುದೇವ ಶ್ರೀವಾಮನೋನ ಗೋವಿಂದ ನಾರಾಯಣ ಗೋವಿಂದ ನಾರಾಯಣ ನಾರಾಯಣ ನಾರಿ. ಹಾ ಗುರುತಾಯ್ತೇನು ದೂತೆ? ಯಪ್ಪ ಹಾ? ಗುರ್ತಾಗ್ಲಿಲ್ರಿ. ಇನ್ನೂ ಗುರುತಾಗಿಲ್ಲ. ಇನ್ನೂ ಗುರ್ತಾಗಿಲ್ಲ. ಇಷ್ಟು ಹೇಳಿದ್ರು ಹಾ ನನ್ನ ಗುರುತ ನಿನಗೆ ಇನ್ನೂ ಆಗಿಲ್ಲ ಅಂತ. ಆಗಿಲ್ರಿ. ಇನ್ನು ಯಾವಾಗ ನನ್ನ ಗುರುತ ನಿನಗ ಆಗುದದ? ಯಪ್ಪ ಹಾ? ನಾ ಎಲ್ಲ ಗುರ್ತ ಮಾಡ್ಕೋಬೇಕು ಹಂಗ ಬೆನ್ನ ಹತ್ತಿ ಅದನ್ರಿ. ಹೌದಾ? ತಿಳಿವಲ್ ತೆಗೈತಿ. ಇನ್ನ ತಿಳಿದಿಲ್ಲ. ಹ್ಞೂನ್ರಿ. ಆದಿ ಇಲ್ಲಿ ನಾರಾಯಣ, ಆದಿ ಇಲ್ಲಿ ನಾರಾಯಣ, ಅಚ್ಯುತ, ಅಚ್ಯುತ, ಅನಂತ ಶಯನ, ಅನಂತ ಸೇನ, ಮಕ್ಕುಂದ. ಮಕ್ಕೊಂದ ಮಕ್ಕೊಂಡ ಅಲ್ಲ, ನೀವಂತಿಲ್ಲ ಮಕ್ಕೊಂಡ ಅಂತೇಳಿ. ಮುಕ್ಕುಂದ. ಮುಕ್ಕೊಂದ ನಾ ಮಕ್ಕೊಂದ 10 ಗಂಟು ಬಿದ್ದು ನೋಡು. ಆ ಮಕ್ಕೊಂಡವ್ರು ನೋಡಿ ನೆನಪಾಗೈತಿ ನಿನಗೆ. ಮಕ್ಕೊಂಡ ಅಂತ ಇಲ್ಲೆಲ್ಲ ದ್ಯಾಸ ಎಲ್ಲ ನಿಂದ ಎಲ್ಲೈತಿ? ಮಕ್ಕೊಂಡ್ರ ಮ್ಯಾಗ ಐತಿ. ರಗ್ ಹೊತ್ಕೊಂಡ್ ಮಡ್ಕೊಂಡ ಹಾ, ಅವ್ರ ಹಂಗ ಮುಕ್ಕೊಂಡ. ಪರಮಾತ್ಮನ ನಾಮ ಸ್ಮರಣಿ, ಹಾ. ಭಜನ, ಹಾ. ಕೀರ್ತನ, ಪ್ರವಚನ ಎಲ್ಲಿ ನಡೀತದ? ಹಾ. ಯಾರು ಮಲ್ಕೋಬಾರ್ದು. ಒಂದ್ ವೇಳೆ ಮಲ್ಕೊಂಡ್ರೆ ಏನಾಗ್ತೈತಿ? ಅವ್ರು ಮಕ್ಕೊಂದಾರಲ್ಲ ಅವತ್ತ. ಅವ್ರು ಮಕ್ಕೊಂಡ್ರ ಮುಂದಿನ ಜನ್ಮದಾಗ ಹೆಬ್ಬಾವಾಗಿ ಹುಟ್ಟುತ್ತಾರ. ಹೇಳ್ರಿಪ್ಪ ಅದೆಲ್ಲ ತರಲ್ಲ, ಮುಂದಿನ ಜನ್ಮದಾಗ ಹಬ್ಬ ಹೋಗೋದು ಬ್ಯಾಡ ಹೇಳ್ರಿ. ಯಾಕಂದ್ರ ಪರಮಾತ್ಮನ ನಾಮ ಸ್ಮರಣಿ ಹಾ ನಡೆದಾಗ ಯಾರು ಹಂಗ ಮಾಡಬಾರ್ದು. ಇರ್ಲಿ ನೋಡ್ರಿ. ನೋಡೋದೂತೆ, ನೋಡ್ರಿ. ಇಷ್ಟು ಹೇಳಿದ್ರು ನನ್ನ ಗುರುತ ನಿನಗಿನ್ನ ಆಗುವ. ಯಪ್ಪ. ಹಾ, ಆದಿಲಿ ನಾರಾಯಣ, ಅಚ್ಯುತ, ಅನಂತ ಸೇನ, ಮುಕ್ಕುಂದ, ಮುರಳೀಧರ ಇಷ್ಟೆಲ್ಲ ರಗಡ್ ನಾಮಗಳು ಹೇಳಿದ್ರಿ. ಹೌದು. ಇಷ್ಟೆಲ್ಲ ಬೆಳ್ತಾನ ಹೇಳಿದ್ರು ತಿಳಿಯಂಗಲ್ಲ. ಕರೆಯದ. ಇವತ್ತಿನ ದಿನ ಹೌದು. ಬ್ಯಾಡ ಬಾಳೆ ಸಂಕ್ಷಿಪ್ತನೊಳಗೆ ಹೋಗ್ಬಿಡುನು. ಹೌದು, ಹೌದು. ಎಲ್ಲಿ ರೂಪದ ಹೌದು. ಅಲ್ಲಿ ನಾಮದ. ಬಾಳ ಚಲೋ. ಎಲ್ಲಿ ನಾಮದ ರೂಪದ ಅಲ್ಲಿ ರೂಪದ. ಹೌದಲ್ಲ? ಇವತ್ತು ಕಣ್ಣಿಗೆ ಕಾಣಿಸುವಂತ ಈ ರೂಪಕ್ಕ ಹೌದು. ತಂದೆ ಯಾರು? ಯಾರು? ತಾಯಿ ಯಾರು? ಯಾರು? ಯಾರ್ಯಾರು ಉದ್ಧಾರ ಮಾಡಿದ್ರಿ? ಹೌದು. ಯಾರ್ಯಾರನ್ನ ಸಂಹಾರ ಮಾಡಿದ್ರಿ? ಕರೆಯದ. ಎಷ್ಟು ಹೇಳ್ಬಿಡು, ಇದೇ ಪ್ರಕಾರ ಕೇಳ್ಬಿಡ್ತೀನಿ ಇವತ್ತು. ನೀ ಕೇಳುವಂತ ಮಾತು ಬಾಳ ಚಲೋ ಅದ. ಹೌದಿಲ್ರಿ? ಯಾಕಂದ್ರ ನೋಡು, ಹಾ ಈ ನಿನ್ನ ಕಣ್ಣಿಗೆ ಕಾಣುವಂತ ಈ ರೂಪಕ್ಕೆ, ಈ 3.5 ಮಳ ಶರೀರಕ್ಕೆ, ಹೌದಲ್ಲ, ಹೌನ್ರಿ, ನಾಮ ಏನು ಇದಕ್ಕ ಅಂದ್ರ? ಹಾ, ತಂದೆ ಯಾರು? ತಂದಿ ಯಾರು? ತಾಯಿ ಯಾರು? ತಾಯಿ ಯಾರು? ಯಾರ್ಯಾರನ್ನ ಉದ್ಧಾರ ಮಾಡಿದ್ರಿ? ಹೌದು. ಯಾರ್ಯಾರನ್ನ ಸಂಹಾರ ಮಾಡಿದ್ರಿ? ಹಾ. ಇಷ್ಟ್ ಹೇಳಿದಿ, ಹಾ. ಪಕ್ಕ ತಿಳ್ಕೊಂಡ ಬಿಡ್ತೀನಿ. ಒಂದ ಅವತಾರ ಹೇಳಂತೀನಿ ನೀನು. ಹಾ. ಅಂದ್ರ ಒಂದೇ ಹೆಸರು. ಹಾ ಈ ರೂಪಕ್ಕೆ ಯಾವ ಅವತಾರ ಅಂತ ಕರಿಬೇಕು. ಅದನ್ನ ಒಂದ ಬೇಕ. ಯಾಕಂದ್ರ ನೋಡ್ರಿ. ನನ್ನ ಅವತಾರಗಳು ಎಷ್ಟಂತ ಕೇಳಿದ್ರ, ಎಷ್ಟ್ರಿ? ಅವತಾರಾಸಿ ರಾಸಿ ತೋಹಾ ಉಬಾ ವಿಟೇವರಿ ಹಾ. ಶಂಖ ಚಕ್ರ ಗದಾ ಪದ್ಮ ಸಾಹಿತ್ಯ ಹರಿ ಅಂತ ಹೇಳ್ತಾರ. ಹಾ ಯಾರು? ಜಗದ್ಗುರು ತುಕಾರ ಮಹಾರಾಜರು. ಹೌದು. ಪರಮಾತ್ಮನ ಅವತಾರ ಎಷ್ಟಂದ್ರ ರಾಸಗಟ್ಲೆ ಅವತಾರ ಅಂತವನು. ಹಾ. ರಾಸಿ ಅಂದ್ರೆ ಏನು? ಹಾ. ಇಂತ ಒಂದು ದೊಡ್ಡ ಭೂಮಿಯನ್ನ ತಗೋ ಆಧಾರ. ಹಾ. ಇಂತ ದೊಡ್ಡ ಭೂಮಿಯನ್ನ ದೊಡ್ಡ ಒಳಕಲ್ಲದಾಗ ಹಾಕಿ ಹಾ ಕುಟ್ಟಿದಾಗ ಎಷ್ಟು ಕಣ ಆಕತ್ತಂತ ಯಾವಾಗಾರ ಲೆಕ್ಕ ಮಾಡಕ್ ಬರ್ತತನ? ಕಣಗಳು ಯಾರು ಲೆಕ್ಕ ಮಾಡ್ತಾರೆ? ಯಾರು ಮಾಡ್ತಾರಿ? ಎಲ್ಲಿದು? ನೋಡು, ಕಣ ಅಂದ್ರೆ ಎಷ್ಟು? ಹಾ. ಇರ್ವಿ ಕಾಲ್ನೆಷ್ಟು. ಹಾ. ಹಂಗ ಈ ಭೂಮಿ ಕುಟ್ಟಿದಾಗ ಎಷ್ಟು ಕಣ ಹಾಕವಂತ ಯಾರಿಗೂ ಲೆಕ್ಕ ಮಾಡಕ್ ಆಗೋದಿಲ್ಲ. ಆಗುದಿಲ್ಲ. ನೋಡು, ಮುಗಿಲ ಮ್ಯಾಗಿನ ಚಿಕ್ಕಿ ಲೆಕ್ಕ ಮಾಡಕ್ ಆಗೋದಿಲ್ಲ. ಯಾರಿಗಾಗಿಲ್ಲ. ಅಷ್ಟು ನನ್ನ ಅವತಾರ ಅದಾವ ಕೃಷ್ಣನು. ಅವ್ನ್ ಬಿಡ್ರಿ, ಅವನ್ನೆಲ್ಲಾ ಹೇಳ್ಕೊತವಾದ್ರ ನಿನಗ ಅರ್ಥ ಆಗೋದಿಲ್ಲ. ಯಾರು ಇವತ್ತಿದ್ದು ಒಂದ ಹೇಳೋದು ಹೇಳಿದ್ರ ಗುರ್ತಾಗ್ತದೆ. ಕೇಳು ಬಿಡು. ಹಾ.